53 ಅವರ್ಸ್ ಅಲ್ಲಿ ಕನ್ಯಾಕುಮಾರಿ ಟು ಕಾಶ್ಮೀರ್ ಬೈಕ್ ರೈಡ್ ಮಾಡ್ಕೊಂಡು ಹೋಗೋದಂತಂದ್ರೆ ಸೂಪರ್ ಬೈಕ್ ಅನ್ನೋ ಕಾನ್ಸೆಪ್ಟ್ ನನಗೆ ಹುಚ್ಚಿಡಿಸಿದ್ದು. ಮನೆಯವ್ರಿಗೆ ಹೇಳಿ ಹೋಗಿದ್ರಾ? ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ದೀನಿ. ಚಿನ್ಮಯ್ ಅವರು ಯಾವ ಪ್ರೊಫೆಷನ್ ಅಲ್ಲಿ ಬಿಸಿ ಆಗಿದ್ದಾರೆ? ದಿನಕ್ಕೊಂದು ದುಡಿಮೆ. ಮದುವೆ ಮಕ್ಕಳು ಅಂತ ಏನಾದ್ರು ಆಗಿದೆಯಾ? ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ದಾಟಿದಾಯ್ತು. ಶೋಕಿ ಮಾಡೋರು ಅಂದ್ರೆ ಬೈಕರ್ಸ್. ನಿಮ್ಮ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು? ಹೆಣ್ಣಲ್ಲಿ ಕ್ವಾಲಿಟಿ ಹುಡುಕಬಾರ್ದು. ಫುಡ್ ರೊಟೀನ್ ಹೆಂಗಿತ್ತು ಅಂತ? ಪ್ರೋಟೀನ್ ಬಾರ್, ಚಾಕ್ಲೇಟ್, ಎಲೆಕ್ಟ್ರಾಲ್, ಗ್ಲೂಕೋಸ್ ಇದೇ ತಡಿಲಿಕ್ಕಾಗದೆ ಒಂಟಿ ಒಂದ್ ಬನ್. ಜೀವ ಒಂಥರ ಕೈಯಲ್ಲಿ ಹಿಡ್ಕೊಂಡ್ ಹಾಗೇನೆ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ನಾನು ವಾಪಸ್ ಬರ್ತೀನಿ. ನಾನು ಊರ್ ದಾಟಬೇಕು ಅನ್ಬೇಕಾದ್ರೆ ಸೊ ಯಾರು ಬೇಡ, ಹೊರಟ್ಬಿಡೋಣ. ಆದ್ರೆ ಸಾಧನೆ ಆಗ್ಲಿಲ್ಲ ಅಂದ್ರೆ ಸಮಾಧಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ಓರ್ವ ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಕರುನಾಡಿನ ಬೈಕ್ ಸರದಾರ. ಕೇವಲ 53 ಗಂಟೆಗಳಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತನಕನೂ ಕೂಡ ಬೈಕ್ ರೈಡ್ ಅನ್ನ ಮಾಡಿ ವರ್ಲ್ಡ್ ರೆಕಾರ್ಡ್ ಅನ್ನ ಬರೆದಿರುವಂತಹ ಬೈಕ್ ವೀರ. ಸೊ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರುನಾಡಿನ ಬೈಕ್ ಸರದಾರ ಚಿನ್ಮಯ್ ಅವರು. ಸೊ ನನ್ನ ಪಕ್ಕನೇ ಇದ್ದಾರೆ. ಹಲೋ, ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಖುಷಿ ಆಯ್ತು ನಿಮ್ಮನ್ನ ನೋಡಿ. ನನಗೂ ಕೂಡ ತುಂಬಾ ಖುಷಿ ಆಯ್ತು. ಅಂಡ್ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಹೇಗಿತ್ತು ನಿಮ್ಮ ಒಂದು ಬೈಕ್ ಒಂದು ಜರ್ನಿ? ಅವಿಸ್ಮರಣೀಯ. ಅವಸ್ಮರಣೀಯ. ಅವಿಸ್ಮರಣೀಯ. ಒಂದು ಮಾತು ಹೇಳಿದ್ರೆ ಕಡಿಮೆ ಆಗತ್ತೆ, ಒಂದು ಮಾತು ಹೇಳಿದ್ರೆ ಜಾಸ್ತಿ ಅಂತ ಅನ್ಸುತ್ತೆ. ಒಂದು ಪುಟ್ಟ ದಾಖಲೆ, ಸಣ್ಣ ಸಾಧನೆ. ಇನ್ನೊಂದ್ಸಲ ಅದನ್ನ ನನಗೆ ಮಾಡ್ಲಿಕ್ಕೆ ಆಗತ್ತಾ ಇಲ್ವ ಅನ್ನೋದು ಕೂಡ ಗೊತ್ತಿಲ್ಲ. ಅಂತ ಒಂದು ಅವಿಸ್ಮರಣೀಯ ಅದ್ಭುತ. ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ದೀರಾ. ಸೊ ಕನ್ನಡದ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಕಲಿತವರಿಗೆ ನರನಾಡಿಗಳಲ್ಲಿ ಡಿಂಡಿಮವಾಗುವ ಕನ್ನಡ, ಅದು ಎನ್ನದು. ಹೇಳಿ ಕೇಳಿ ನಾನು ಮೂಲತಃ ಮಲೆನಾಡು, ಕುವೆಂಪು ಅವರ ಊರಿನವನು. ಕನ್ನಡ ಅಂತಂದ್ರೆ ಒಂದು ರೀತಿಯಲ್ಲಿ ವಿಭಿನ್ನವಾಗಿ, ವಿಶೇಷವಾಗಿ ನನಗೆ ಒಂಥರ ಆಸಕ್ತಿ, ಆಸೆ. ಬೇರೆ ಭಾಷೆಗಳಲ್ಲಿ ಎಷ್ಟೇ ನಾನು ಭಾಷೆಗಳನ್ನ ಮಾತಾಡಿದ್ರು ಸಹ ಕನ್ನಡ ಮಾತಾಡುವಾಗ ಆಗೋ ತೃಪ್ತಿ, ಸಮಾಧಾನ ಎಷ್ಟೇ ಏನೇ ತಿಂದ್ರು ಒಂದು ತುತ್ತು ಮೊಸರನ್ನ ಅಥವಾ ಅನ್ನ ತಿಂದಾಗ ಸಿಗುತ್ತಲ್ವಾ, ಆ ಸಮಾಧಾನ ಕನ್ನಡ ನನಗೆ. ಇನ್ನೊಂದು, ಈಗ ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ, ನಮ್ಮ ರಕ್ಷಣಾ ವೇದಿಕೆಯವರಾಗಿರಬಹುದು, ನಾರಾಯಣ್ ಗೌಡರು ಎಲ್ಲ ಎಷ್ಟೊಂದು ಹೇಳ್ತಾ ಇದ್ದಾರೆ ಕನ್ನಡವನ್ನ ಬಳಸಿ. ತುಂಬ ಜನ ತಪ್ಪಾಗಿ ಹೇಳ್ತಾರೆ ಬೆಳೆಸಿ ಅಂತ, ಬಟ್ ಅವ್ರು ಹೇಳ್ತಾರೆ, ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾಗಿರ್ಬೋದು, ನಮ್ಮ ನಾರಾಯಣ್ ಗೌಡರಾಗಿರ್ಬೋದು ಹೇಳಿರ್ಬೋದು, ಬಳಸಿ. ನಾನು ಬಳಸಿದರೇನೆ ಇನ್ನೊಬ್ಬರಿಗೆ ನನ್ನ ಭಾಷೆಯ ಒಂದು ಅಸ್ತಿತ್ವ ಅಥವಾ ಅದರ ಘನತೆ, ಗೌರವ ಗೊತ್ತಾಗೋದು. ಬೇರೆ ಭಾಷೆ ಮಾತಾಡೋದಕ್ಕಿಂತ ಜಾಸ್ತಿ ಕನ್ನಡದಲ್ಲೇ ಮಾತಾಡೋಣ, ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಕನ್ನಡ ಬಳಕೆ. ಕೇವಲ 53 ಗಂಟೆಗಳಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಸೋಲೋ ಬೈಕ್ ರೈಡಿಂಗ್ ಮಾಡೋದು ಅಂತಂದ್ರೆ ಅದು ತುಂಬಾ ಕಷ್ಟಕರವಾದಂತಹ ವಿಚಾರ. ಸೊ ಅದರ ಅಪ್ರೂವಲ್ಸ್ ಎಲ್ಲ ಹೆಂಗಿರುತ್ತೆ, ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳು, ಯಾಕಂತಂದ್ರೆ ನಿಮ್ಮ ತರನೇ ಒಂದಷ್ಟು ಸಾಧನೆಗಳನ್ನ ಮಾಡಬೇಕು ಅಂದವ್ರಿಗೆ, ಬೈಕ್ ರೈಡ್ ಮಾಡಬೇಕು ಅಂತ ಅನ್ಕೊಂಡಿರೋಂಥವ್ರಿಗೆ, ಸೊ ಅದ್ರ ಬಗ್ಗೆ ಏನಾದ್ರೂ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಾದ್ರೆ? ಈಗ ರೈಡ್ ನಾವು ಮಾಡ್ತೀವಿ ಅಂತಂದ್ರೆ ಮೊದಲು ಅಪ್ರೂವಲ್ ತಗೋಬೇಕು. ಆ ಅಪ್ರೂವಲ್ ಹೇಗೆ ಸಿಗುತ್ತೆ ಅಂತಂದ್ರೆ, ನಿಮಗೆ ಗೂಗಲ್ನಲ್ಲಿ ವೆಬ್ಸೈಟ್ಗಳಿದೆ. ಲಿಮ್ಕಾ ವರ್ಲ್ಡ್ ಬುಕ್ ಆಫ್ ರೆಕಾರ್ಡು, ಈಗ ನಾನು ಮಾಡಿರೋದು ವರ್ಲ್ಡ್ ರೆಕಾರ್ಡು, ಗಿನ್ನಿಸ್ ರೆಕಾರ್ಡು, ಇದೆಲ್ಲದಕ್ಕೂ ಅಲ್ಲೊಂದು ಫಾರಮ್ ಇರುತ್ತೆ. ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡು, ನಂತರದಲ್ಲಿ ನಿಮ್ಮ ಫೋನ್ ನಂಬರು, ಮೇಲ್ ID, ನಿಮ್ಮ ಅಡ್ರೆಸ್ಸು, ಪಿನ್ ಕೋಡು ಎಲ್ಲದನ್ನ ಅಲ್ಲಿ ದಾಖಲಿಸಿದ್ರೆ ಅವರು ಒಂದು ನಿಮಗೆ ಸ್ಲಾಟನ್ನು ಕೊಡ್ತಾರೆ. ಆ ಸ್ಲಾಟಲ್ಲಿ ಒಂದು ನಂಬರ್ ಇರುತ್ತೆ. ಇವಾಗ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅನ್ನೋದು ನಾನು ವರ್ಲ್ಡ್ ರೆಕಾರ್ಡ್ ಮಾಡಿರೋದು IBR 62107, ಈ ರೀತಿಯಲ್ಲಿ ಒಂದು ನಂಬರ್ ಬರುತ್ತೆ. ಆ ನಂಬರ್ಲಿ ನೀವು ಏನು ಪರ್ಪಸ್ ಮಾಡ್ತಾ ಇದ್ದೀರಾ, ಏನ್ ರೈಡ್ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಎಲ್ಲಿಂದ ಎಲ್ಲಿಯ ತನಕ, ಯಾವ ಸಮಯದಲ್ಲಿ, ಯಾವ ದಿನಾಂಕದಂದು, ಪ್ರತಿಯೊಂದನ್ನು ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಮುಂದೆ ಅವರು ನೀವು ರೈಡ್ ಮಾಡ್ಕೊಂಡ್ ಬಂದು ಅವ್ರಿಗೆ ಏನೇನು ಬೇಕು ದಾಖಲೆಗಳು, ಅದರದೇ ಅಂತ ಒಂದು ಸ್ಟ್ರಾವಾ ಅನ್ನೋ ಒಂದು ಆ್ಯಪ್ ಇದೆ. ಆ ಆ್ಯಪ್ ಅಲ್ಲಿ ನಿಮ್ಮ ಕಂಪ್ಲೀಟ್ ಏನು ನೀವು ಶುರು ಮಾಡಿರ್ತೀರ ಪೂರ್ತಿ ಪ್ರಯಾಣದ ಮಾಹಿತಿ ಅದರಲ್ಲಿ ಇರುತ್ತೆ. ಎಷ್ಟು ಹೊತ್ತು ನಿಲ್ಸಿರ್ತೀರಾ, ಎಷ್ಟು ಹೊತ್ತು ನೀವು ನೋಡ್ತಾ ಇದ್ದೀರಿ, ಎಷ್ಟೊತ್ತು ನೀವು ನಿಲ್ಸಿರ್ತೀರಿ, ಎಷ್ಟೊತ್ತು ಗಾಡಿ ಓಡಿಸಿದಿರಿ, ಎಲ್ಲೆಲ್ಲಿಗೆಲ್ಲ ಹೋಗಿದೆ, ಅದೆಲ್ಲದೂ ಸಹ ಅದರಲ್ಲಿ ದಾಖಲಾಗುತ್ತೆ. ಅದಾದ ನಂತರದಲ್ಲಿ ಗೂಗಲ್ ಮ್ಯಾಪು ಈ ಎಲ್ಲದನ್ನು ಸಹ ಸ್ಟೋರ್ ಮಾಡಿ ವಿಡಿಯೋ, ಫೋಟೋ, ಈ ಎಲ್ಲ ದಾಖಲೆಗಳನ್ನ, ಮತ್ತೆ ಫ್ಯೂಯಲ್ ಬಿಲ್ಲು ತುಂಬ ಮುಖ್ಯವಾಗಿರೋದು ಏನು ಅಂತಂದ್ರೆ ಇಲ್ಲಿ ಫ್ಯೂಯಲ್ ಬಿಲ್ಲು. ಆ ಫ್ಯೂಯಲ್ ಬಿಲ್ಲಲ್ಲಿ ನೀವು ಯಾವ ಸ್ಟೇಷನ್ನಲ್ಲಿ ಎಷ್ಟೊತ್ತಿಗೆ ಪೆಟ್ರೋಲ್ ಹಾಕ್ಸಿದೆ ಅದು ದಾಖಲಾಗಿರುತ್ತೆ. NHದು ಟೋಲ್ ಬೂತ್ಗಳದ್ದು ಫೋಟೋ, ಇದೆಲ್ಲದನ್ನ ಒಂದು ಡಾಕ್ಯುಮೆಂಟ್ ರೀತಿಯಲ್ಲಿ ಮಾಡಿ ಅವ್ರು ಕೇಳೋ ವೆಬ್ಸೈಟಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕು. ನೀವು ರೈಡಿಗೆ ಮುಂಚೆ ಈ ಥರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಓಕೆ, ಅಥವಾ ರೈಡ್ ಮಾಡ್ಕೊಂಬಂದ್ರು ಓಕೆ. ಇಲ್ಲ ಅಂತಂದ್ರೆ ನಿಮಗೆ ಶಕ್ತಿ ಇದೆ ಅಂತಂದ್ರೆ ಜೊತೆಲಿ ಅವರು ಬರ್ತಾರೆ, ಅವ್ರ ಜೊತೆಯಲ್ಲೇ ಬಂದು ಸಹ ರೈಡನ್ನು ಕನ್ಸಿಡರ್ ಮಾಡ್ತಾರೆ. ಅದನ್ನ ಅವ್ರನ್ನ ಕರ್ಕೊಂಡು ಹೋಗಿ ಕನ್ಸಿಡರ್ ಮಾಡೋದು ಕಷ್ಟ ಆಗತ್ತೆ ಅನ್ನೋ ಥರ. ಆದರೆ
ಅಪ್ಲಿಕೇಶನ್ ಫಾರ್ಮು, ಆ ಫಾರ್ಮಲ್ಲಿ ನಿಮ್ಮದು ಸ್ಲಾಟ್ ನಂಬರ್ ಇರುತ್ತೆ. ರೈಡ್ ಮುಗಿದು ಬರ್ತಿದ್ದ ಹಾಗೇನೆ ಆ ಸ್ಲಾಟ್ ನಂಬರಲ್ಲಿ ಅವ್ರು ಏನೇನು ಕೇಳ್ತಾರೆ ಅಷ್ಟೂ ನೀವು ಅವರಿಗೆ ಕಳಿಸಿದ್ರೆ ಸ್ವಲ್ಪ ಅದಕ್ಕೆ ಚಾರ್ಜಸ್ ಇರುತ್ತೆ. ಆ ಚಾರ್ಜನ್ನು ನೀವೇ ಪೇ ಮಾಡ್ಕೋಬೇಕು. ಅದೆಲ್ಲ ಆದ ನಂತರದಲ್ಲಿ ಕಂಪ್ಲೀಟಾಗಿ ಅವರು ವೆರಿಫಿಕೇಷನ್ ಮಾಡಿದ ನಂತರ ನಿಮಗೆ ಅವರ ಕಡೆಯಿಂದ ಪಾರಿತೋಷಕ ಮತ್ತು ಬಿರುದು ಪತ್ರ, ನೀವು ಇದಕ್ಕೆ ಅರ್ಹರು ಅನ್ನೋ ರೀತಿಯಲ್ಲಿ ಅವರು ಅದನ್ನು ನೀವು ಅದಕ್ಕೆ ಅರ್ಹರಾಗಿದ್ದರೆ ಅರ್ಹರು ಅಂತ ನಿಮಗೆ ಕಳಿಸ್ಕೊಡ್ತಾರೆ ಕನ್ಸಿಡರ್ ಮಾಡಿ. ಸೊ ಇದೊಂದು ಚಿಕ್ಕ ಮಾಹಿತಿ, ಇದನ್ನು ಫಾಲೋ ಮಾಡ್ಬೋದು, ಎಲ್ಲದು ಗೂಗಲಲ್ಲಿ ಸಿಗುತ್ತೆ. ಅದು ಎಸ್, ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳು ತಿಳ್ಕೊಳ್ತಿದೆ. ಸೊ ಹಿಂಗೆ ವಾಕ್ ಮಾಡ್ತಾ ಇದ್ರೆ ಇವತ್ತು ನಮ್ಮ ಕ್ಯಾಮ್ರಾಮನ್ಸ್ ಎಲ್ಲ ನನ್ನ ಬೈಕೊಂತಾರೆ. ಸೊ ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೊಂಡು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ. ಅದ್ರ ಜೊತೆಗೆ ನಿಮ್ಮ ಒಂದು ಬೈಕ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಗೆ ತಿಳಿಸ್ಕೊಡಿ. ಖಂಡಿತವಾಗಿ ಬನ್ನಿ ಹೋಗೋಣ. ಹಾಗಿದ್ರೆ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. 53 ಅವರ್ಸ್ ಅಲ್ಲಿ ಕನ್ಯಾಕುಮಾರಿ ಟು ಕಾಶ್ಮೀರ್ವರೆಗೂ ಅದು ಬೈಕ್ ರೈಡ್ ಮಾಡ್ಕೊಂಡು ಹೋಗೋದಂತಂದ್ರೆ ಇಟ್ಸ್ ನಾಟ್ ಈಸಿ. ಬಟ್ ಅದು ನಿಮ್ಗೆ ಹೇಗೆ ಸಾಧ್ಯ ಆಯ್ತು ಅಂತ? ಥ್ಯಾಂಕ್ ಯು ನಿಮಗೂ ಹಾಗೂ ಬಾಸ್ ಟಿವಿಗೆ. ಸಾಧ್ಯ ಅಂತಂದ್ರೆ ಒಂದು ಹುಮ್ಮಸ್ಸು, ಒಂದು ಆಸೆ ಇತ್ತು. ಹೀಗೆ ನಾವು ಕೆಲವೊಂದು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಒಂದು ಬೈಕ್ ಅಂತ ತೊಗೊಂಡಿದ್ದೆ, ಸೂಪರ್ ಬೈಕ್ ಅಂತ ಹೇಳಿ. ಏನಾರು ಒಂದು ಮಾಡಬೇಕು. ಸೊ ಹೀಗೆ ಅದನ್ನ ಗೂಗಲ್ ಸರ್ಚು ಅಥವಾ ಯೂಟ್ಯೂಬಲ್ಲೆಲ್ಲ ಹುಡುಕ್ತಾ ಇರಬೇಕಾದ್ರೆ ರಾಯಲ್ ಎನ್ಫೀಲ್ಡಲ್ಲಿ ಒಬ್ರು ನಮ್ಮ ಕರ್ನಾಟಕದವರೇನೆ ಲೇಡಿ 105 ಗಂಟೆಗಳಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ಹೋಗಿದ್ದಾರೆ. ಓಕೆ, ಇದು ನಾನು ಮಾಡ್ತೀನಿ, ಒಂದೊಂದು ಸ್ವಲ್ಪ ಮುಂಚೆ ನಾನು ಹೋಗ್ಬೋದು ಅಂತ. ಹಾಗೆ ಒಂದೊಂದನ್ನೇ ನೋಡ್ಕೊತ ಬರ್ತಾ ಇರಬೇಕಾದ್ರೆ 72 ಗಂಟೆ, 69 ಗಂಟೆ, 59 ಗಂಟೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇದೆ. ಅದನ್ನ ಬಿಟ್ರೆ ಇನ್ನ ಕಡಿಮೆ ಸಮಯದಂದ್ರೆ ಒಂದು ಗಿನ್ನಿಸ್ ರೆಕಾರ್ಡ್ ಇದೆ. 45 ಗಂಟೆ 46 ನಿಮಿಷದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಬಂದಿದ್ದಾರೆ. ಸೊ ಅದನ್ನ ಯಾಕೆ ಮಾಡೋಕ್ಕಾಗಲ್ವಾ, ಟ್ರೈ ಮಾಡೋಣ ಅಂತ ಶುರು ಮಾಡಿದ ಜರ್ನಿ ಇದು. ಗಿನ್ನಿಸ್ ರೆಕಾರ್ಡ್ಗೆ ಅಂತ ಹೋಗಿ ವರ್ಲ್ಡ್ ರೆಕಾರ್ಡು 53 ಗಂಟೆಗಳಿಗೆ ತಗೊಂಡು ಬಂದು ನಿಲ್ಲಿಸ್ಕೊಂಡಿದ್ದೀನಿ. ಬಟ್ ಈ ಒಂದು ರೈಡ್ ನ ಮಾಡೋದಕ್ಕೆ ನಿಮ್ಗೆ ಯಾವ ವಯಸ್ಸಿಗೆ ಆಸೆ ಅನ್ನೋದು ಬೆಳೀತು ಅಂತ? ಆಸೆಗೆ ವಯಸ್ಸಿಲ್ಲ ಅಂತ ಹೇಳ್ತಾರೆ. ಇಷ್ಟು ದಿನ ಸ್ವಲ್ಪ ಸ್ಟ್ರಗಲ್ ಲೈಫುಗಳಲ್ಲಿ ಎಲ್ಲರೂ ನೋಡಿ ನಾನು ಒಂದು ತಗೋಬೇಕು, ನಾನು ಒಂದು ಮಾಡಬೇಕು ಅನ್ನೋದಿತ್ತು. ಈಗಲೂ ಸಹ ಆಕ್ಚುಲಿ ವಯಸ್ಸು ದಾಟಿದೆ ಅನ್ನೋ ಫೀಲಲ್ಲೇ ಇದೆ. ವಯಸ್ಸು ದಾಟಿದೆ ಅನ್ಸುತ್ತೆ. ಆದ್ರೂ ಬಟ್ ನನಗೆ ನಂಬಿಕೆ ಇರಲಿಲ್ಲ ನಾನು ಮಾಡಬಲ್ಲೆ ಅಂತ. ನನ್ನ ಕೈಲಾಗತ್ತೆ ಅನ್ನೋದು. ಸೊ ಗಾಡಿಗೆ ಶಕ್ತಿ ಇದೆ ಅಷ್ಟು ದೊಡ್ಡದು, ನನಗೂ ದೇಹನೂ ಕೇಳಬೇಕು. ಸೊ ಪ್ರಯತ್ನ ಮಾಡೋಣ ಅಂತಂದ್ರೆ ಮೊದಲೆಲ್ಲ ಇತ್ತು ರೈಡ್ ಪರ್ಪಸ್ ಅಂತ ಇಲ್ಲ, ಸುಮ್ಮನೆ ಬೈಕ್ ತಗೋ 2 ದಿನ ಹೊಟ್ಟೋಗು, ಎಷ್ಟು ದೂರ ಅಂತಲಿಲ್ಲ. ಇಲ್ಲಿಂದ ಒಂದು ಮ್ಯಾಕ್ಸ್ ಅಂದ್ರೆ ನಾನು ಬೊಂಬೈ ತನಕ ಒಂದು ಸಿಂಗಲ್ ಸ್ಟ್ರೆಚಲ್ಲೇ ಹೋಗಿದ್ದೀನಿ ನಾನು. ಅವಾಗೆಲ್ಲ ಇದನ್ನ ರೈಡಿಂಗ್ ಮಾಡ್ಬೋದು, ಅಪ್ಲೈ ಆಗತ್ತೆ, ಇದೆಲ್ಲ ಗೊತ್ತಿರ್ಲಿಲ್ಲ. ಒಂದು ಹುಚ್ಚುತನ, ಆ ವಯಸ್ಸಿನ ಹುಚ್ಚುತನ. ಹೀಗೆ ಮಾತಾಡಬೇಕಾದ್ರೆ ಯಾರ ಕಡೆಯಿಂದ ಒಂದಷ್ಟು ಮಾಹಿತಿಗಳು ಸಿಕ್ತು. ಆ ಮಾಹಿತಿಗಳ ಪ್ರಕಾರವಾಗಿ ನಾವೊಂದು ಬೈಕ್ ರೈಡ್ ನ ಮಾಡಿ ಅದನ್ನ ರೆಕಾರ್ಡ್ಗೆ ಅಪ್ಲೈ ಮಾಡಬಹುದು ಅನ್ನೋದು ತಿಳಿದ ಮೇಲೆ ರೆಕಾರ್ಡ್ಗೋಸ್ಕರ ಅಂತಾನೆ ಮಾಡಿದ್ದೀವಿ. ಇದನ್ನ ಪ್ರತಿಯೊಂದು ಇನ್ಸ್ಪಿರೇಷನಲ್ ಆಗಿರ್ಬೋದು ಅಥವಾ ಸಕ್ಸಸ್ಫುಲ್ ಜರ್ನಿ ಅಥವಾ ಸ್ಟೋರಿಗೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ಬ ಇನ್ಸ್ಪಿರೇಷನ್ ಪರ್ಸನಾಲಿಟಿ ಅಥವಾ ಇನ್ಸ್ಪಿರೇಷನಲ್ ಒಂದು ಪರ್ಸನ್ ಅಂತ ಇರ್ತಾರೆ. ಸೊ ನಿಮ್ಮ ಒಂದು ಬೈಕ್ ರೈಡಿಂಗ್ಗೆ ಯಾರು ಸ್ಫೂರ್ತಿ ಅಂತ? ಬೈಕ್ ರೈಡ್ಗೆ ಅಂದ್ರೆ ಒಂಥರ ಅದು ಆಗ್ಲೇ ಹೇಳಿದೆ ನಿಮ್ಗೆ, ಹುಚ್ಚುತನ. ಈ ಒಂದು ರೈಡ್ಗೆ ಸ್ಫೂರ್ತಿ ಅಂತಂದ್ರೆ ಒಬ್ರು ಅವರು ನಾರ್ತ್ ಈಸ್ಟ್, ಈಸ್ ಪಂಜಾಬ್ ಅಥವಾ ಉತ್ತರ ಪ್ರದೇಶದವರು. 45 ಗಂಟೆ 46 ನಿಮಿಷದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬಂದಿದ್ದಾರೆ. ಇನ್ನು ಹಾಗೆ ನೋಡ್ಕೊಂಡ್ ಬಂದ್ರೆ ಲಾಸ್ಟ್ ಒಂದು ತಮಿಳ್ನಾಡವ್ರೊಬ್ರು ಇದೇ ತರ ರೈಡ್ ಮಾಡ್ತೀನಿ ಅಂತ ಹೇಳಿ ಒಬ್ರು KTM ಬೈಕಲ್ಲಿ ಡೆಲ್ಲಿ ತನಕ ಹೋಗಿ ಸುಸ್ತಾಯ್ತು ಅಂತ ಡ್ರಾಪ್ ಮಾಡಿದ್ದಾರೆ. ಇನ್ನು ಕರ್ನಾಟಕದ್ದು ನನ್ಗೆ ಯಾವ್ದು ಮಾಹಿತಿಗಳು ನಂಗೆ ಅಷ್ಟೊಂದು ಲಭ್ಯವಾಗ್ಲಿಲ್ಲ. ಎಲ್ಲಾ ಕಡೆ ಹುಡುಕ್ದೆ, ಅಷ್ಟೊಂದು ಸಿಗ್ಲಿಲ್ಲ. ಸಿಕ್ಕಿದ್ರೆ ಬಹುಶಃ ಅದನ್ನ ನಾನು ಅವ್ರನ್ನ ಇನ್ಸ್ಪೈರ್ ತಗೋತಾ ಇದ್ದೆ. ಒಂದ್ ಹಂತಕ್ಕೆ ಹೇಳ್ಬೇಕು ಅಂತಂದ್ರೆ ಮಾಡ್ಬೇಕು ಅನ್ನೋ ಒಂದು ಆಸೆ. ಆ ಒಬ್ರು 45 ಗಂಟೆಗಳಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಅವ್ರಿಗೆ ಬರಕಾಗಿದೆ ಅಂದ್ರೆ ಯಾಕೆ ನಾವು ದಕ್ಷಿಣದಿಂದ ಉತ್ತರಕ್ಕೆ ಹೋಗಕ್ಕಾಗಲ್ವಾ? ತುಂಬಾ ಜನ ನಮಗೆ ಬೈಕರ್ಸ್ಗಳು ಸಿಗ್ತಾರೆ. ಪ್ರತಿ ಶನಿವಾರ ಭಾನುವಾರ ಆಯ್ತು ಅಂತಂದ್ರೆ ರೋಡಲ್ಲಿ ನೋಡ್ಬೋದು, ಎಲ್ಲ ಹೈವೇಗಳಲ್ಲೂ ಸಖತ್ತಾಗಿ ಹೋಗ್ತಾ ಇರ್ತಾರೆ. ಒಂದ್ ರೀತಿಯಲ್ಲಿ ಈ ಸೂಪರ್ ಬೈಕ್ ಅನ್ನೋ ಕಾನ್ಸೆಪ್ಟ್ ನನಗೆ ಹುಚ್ಚಿಡಿಸಿದ್ದು. ನಾನು ಒಂದಿನ ಬೈಕ್ ತಗೋತೀನಿ, ನಾನು ಒಂದಿನ ಬೈಕ್ ತಗೋಬೇಕು, ತಗೊಂಡು ಫುಲ್ ಗೇರ್ಸ್ ಎಲ್ಲ ಹಾಕೊಂಡು ಫಿಟ್ಟಾಗಿ ಆ ತರ ಒಂದು ಗ್ರೂಪಲ್ಲಿ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ಅನ್ನಿಸ್ತು ಈ ಗ್ರೂಪಲ್ಲೆಲ್ಲ ಹೋದಾಗ ಈ ತರದೆಲ್ಲೂ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತಾರೆ. ಒಬ್ಬ ನಾನು ವೇಗವಾಗಿ ಸ್ಪೀಡಾಗಿ ಹೋಗ್ತೀನಿ ಅಂತಾನೆ, ಇನ್ನೊಬ್ಬ ಇಲ್ಲ ನನ್ಗೆ ಈ ರೋಡಲ್ಲಿ ಹೋಗ್ಬೇಕು ಅಂತಾನೆ, ಇನ್ನೊಬ್ಬ ಇಲ್ಲ ಅದ್ ಮಾಡೋಣ ಇದ್ ಮಾಡೋಣ. ಈ ತರ ಎಲ್ಲ ಒಂದಷ್ಟು ದ್ವಂದ್ವಗಳಾಗತ್ತೆ. ಸೊ ಯಾರು ಬೇಡ, ಹೊರಟ್ಬಿಡೋಣ. ಆದ್ರೆ ಸಾಧನೆ ಆಗ್ಲಿಲ್ಲ ಅಂದ್ರೆ ಸಮಾಧಿ. ಈ ಒಂದು ಟ್ಯಾಗ್ಲೈನ್ ಅಲ್ಲಿ ನಾನು ರೈಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ.
ಹೇಳ್ತಾ ನೀವು ಹೇಳಿದ್ರಿ, ಆದ್ರೆ ಸಾಧನೆ ಇಲ್ಲ ಅಂತಂದ್ರೆ ಸಮಾಧಿ ಅಂತ ಹೇಳ್ಬಿಟ್ಟು. ಸೊ ಮನೆಯವರ ಒಪ್ಪಿಗೆ ಹೆಂಗಿತ್ತು? ಮನೆಯವ್ರಿಗೆ ಹೇಳಿ ಹೋಗಿದ್ರಾ ಹೆಂಗೆ ಅಂತ? ಆ ಮನೆಯವರು ಅಂತಂದ್ರೆ ಈಗ ನೀವು ಅಣ್ಣ ಅಂತಂದ್ರೆ ನೀವೇ ಅಣ್ಣ, ನೀವು ತಮ್ಮ ಅಂದ್ರೆ ನೀವೇ ಅಣ್ಣ ತಮ್ಮ. ಸೊ ನಾನು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ದೀನಿ. ಸೊ ಒಂದು ಅನಾಥ ಅಂತ ಹೇಳ್ಕೊಳೋದು ತಪ್ಪೆ, ಆರ್ಪನ್ನೇ, ಅನಾಥನೇ. ಆದ್ರೆ ಬೆಳೆದಿದ್ದು ಬಂದಂತದಲ್ಲಿ ಊರು ತುಂಬಾ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು, ತಂದೆ ತಾಯಿ ಎಲ್ಲರೂ ಇದ್ದಾರೆ. ಹೊಗಳಿ ಹರಿಸ್ದವರು ಇದ್ದಾರೆ, ತೆಗಳಿದವರು ಇದ್ದಾರೆ, ಬೈದು ಬುದ್ಧಿ ಹೇಳ್ದವರು ಇದ್ದಾರೆ, ರೈಡ್ ಮುಗಿಸ್ಕೊಂಬಾ ಅಂತೇಳಿ ಹರಕೆ ಕಟ್ಕೊಂಡು ಉಪವಾಸ 48 ಗಂಟೆಗಳಿದ್ದವರು ಇದ್ದಾರೆ. ಆ ರೀತಿಯಾದಂತ ಒಂದು ಸಂಸಾರ ಇದೆ. ಈಗ ಹೇಳ್ತೀನಿ ಅಂತ ಬೇಜಾರಾಗಕ್ಕೆ ಹೋಗ್ಬೇಡಿ, ನೀವೇ ಮಾತಾಡ್ತಾ ಹೇಳ್ತಾ ಇದ್ರಿ ಅನಾಥ ಅಂತಾನೆ ಅನ್ಕೊಳ್ಳಿ ಅಂತ. ಆ ಆ ಒಂದು ಸ್ಟೇಜ್ ಇಂದ ಈ ಸ್ಟೇಜ್ ಬರೋದಕ್ಕೆ ಎಷ್ಟು ಸ್ಟ್ರಗಲ್ ಲೈಫ್ ಅನ್ನ ಅನುಭವಿಸಿದ್ರಾ ಅಂತ? ತುಂಬಾ ಮಾರ್ಕೆಟ್ ಅಲ್ಲಿ ತಂದೆ ತಾಯಿ ಇದ್ರೂ ಕೂಡ ಸಾಧನೆ ಮಾಡೋದಿಕ್ಕೆ ವಯಸ್ಸಡ್ಡ ಬರುತ್ತೆ, ಅದ್ರ ಜೊತೆಗೆ ಬೇರೆ ಚಟಗಳಿರುತ್ತೆ, ಬೇರೆ ಬೇರೆ ಒಂದು ರೀತಿಯಲ್ಲಿ ಸಹವಾಸ ದೋಷಗಳಿಂದ ಬೇರೆ ಬೇರೆ ಏನೋ ಇರುತ್ತೆ. ಎಲ್ಲಾ ಇದ್ದು ಸಾಧನೆ ಮಾಡೋದು ಬೇರೆ, ಏನು ಇಲ್ಲದೆ ಸಾಧನೆ ಮಾಡುವಂತದ್ದು ಬೇರೆ. 4 ಜನರಿಗಲ್ಲ, 400, 500, 600 ಈ ತರ ಹೇಳ್ತಾ ಹೋದ್ರೆ ಒಂದಷ್ಟು ಬೈಕ್ ರೈಡರ್ಸ್ಗೆಲ್ಲ ನೀವು ಸ್ಫೂರ್ತಿ ಆಗ್ತೀರಾ. ನೀವು ಹೇಳಿದ್ದು ಖುಷಿ ಆಯ್ತು. ಈ ಅನಾಥ ಅಂತ ಹೇಳಿ ಅಂತಂದ್ರೆ ತಂದೆ ತಾಯಿ ಇದ್ದವರಿಗೆ ಒಂದ್ ರೀತಿ ಯೋಚನೆ ಇರುತ್ತೆ, ಇಲ್ಲದೆ ಇದ್ದವ್ರಿಗೆ ಒಂದ್ ರೀತಿ ಯೋಚನೆ ಇರುತ್ತೆ. ನಮ್ದು ಜೀವನ ಏನಂತಂದ್ರೆ ಗೊತ್ತಿಲ್ಲ, ಎಲ್ಲದನ್ನು ನಾವು ಹೀಗೆ ಇರುತ್ತೆ ಅಂತ ಅನ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ನನ್ನ ಹಣೆ ಬರಹನೋ ಅಥವಾ ನಾನ್ ಪಡ್ಕೊಂಡ್ ಬಂದಿದ್ದು ಚಿಕ್ಕ ಕೆಲಸ ಆದ್ರೂ ನಾನು ಮಾಡ್ಬೇಕು ಅನ್ನೋ ಆಸೆ. ದುಡಿಬೇಕು, ದಿನ ಒಂದು ದುಡಿಮೆ ಇರಬೇಕು, ದುಡಿಮೆಯ ಕೆಲಸ ಯಾವ್ದಾಗ್ಲಿ ಮಾಡ್ತೀನಿ. ಇಂಥದ್ದೇ ಕೆಲಸ ಮಾಡಿ ಬದುಕ್ಬೇಕು ಅನ್ನೋದು ಇಲ್ಲ. ಯಾವ್ದಾದ್ರು ನಡೆಯತ್ತೆ ನನಗೆ. ಸೈಕಲ್ ಇಂದ ಶುರು ಮಾಡ್ಕೊಂಡಿರೋದು ನನ್ನ ಜೀವನ. ನಡೀತಾ ಇದ್ದೆ. ಬೈಸಿಕಲ್ ಟು, ನಾನೊಂದು ಪುಟ್ಟದಾಗ ಒಂದು ಸ್ಟೋರಿ ಹಾಕಿದ್ದೆ, ಒಂದು ರೀಲ್ಸ್ ಮಾಡಿದ್ದೆ. ಬೈಸಿಕಲ್ ಟು BMW ಎಲ್ಲ ರೀತಿ ಕೆಲಸನೂ ಮಾಡ್ತೀನಿ. ಇಂಥದ್ದೇ ವೃತ್ತಿಯಲ್ಲಿ ನಾನು ಮಾಡಬೇಕು ಹೀಗೆ ನಂದು ಅಂತಿಲ್ಲ. ಸೊ ಸಲಹೆ ಅಥವಾ ಸಹಾಯ, ಈಗ ಹೇಳಿದೆ, ಊರು ತುಂಬಾ ತಾಯಿ ಅಂದ್ರಿದ್ದಾರೆ, ಅಣ್ಣ ತಮ್ಮಂದ್ರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಸ್ನೇಹಿತರಿದ್ದಾರೆ. ಒಂದ್ ಹಂತದಲ್ಲಿ ಬಂಧು ಬಾಂಧವರು ಈ ಸಂಬಂಧಗಳನ್ನ ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ಸ್ನೇಹಿತರು ಒಂದ್ ರೀತಿಯಲ್ಲಿ ಕೈ ಹಿಡ್ದಿರೋದು. ಎಲ್ಲ ರೀತಿಯಾಗುವೆ. ಇಷ್ಟು ದಿನ ನಂಗೆ ಬೇಕಾಗತ್ತೆ, ಈ ತರ ಆಗತ್ತೆ, ಕಷ್ಟ ಆಗತ್ತೆ, ನನ್ನ ಹತ್ರ ಇಷ್ಟೆಲ್ಲ ದುಡ್ಡಿಲ್ಲ, ಈ ತರ ಮಾಡ್ಬೇಕು, ನಾನೊಂದು ಪ್ರಯಾಣ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತಂದಾಗ ಒಬ್ರು ಅಕ್ಕ V2 ಸಾಫ್ಟ್ ಅನ್ನೋ ಕಂಪ್ನಿ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ಸ್ಪಾನ್ಸರ್ಶಿಪ್ ಮಾಡಿಸಿದ್ರು. ಹಾಗೆ ನನ್ನ ಸ್ನೇಹಿತರೆಲ್ಲರೂ ಕುತ್ಕೊಂಡು ನಾನು ಸುಮ್ಮನೆ ಬರ್ದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಬರ್ದು ಇಟ್ಕೊಂತ ಇದ್ದ ಹಾಗೇನೆ ಎಲ್ರಿಗೂ ನಾನು ಕಳಿಸ್ಕೊಟ್ಟೆ. ಏನ್ ಮಾಡ್ತೀಯಾ, ಯಾಕೆ ಬೇಕು, ಎಲ್ಲಿ ಹೋಗ್ತೀಯಾ, ಇಂಥ ಪ್ರಶ್ನೆಗಳನ್ನ ಮಾಡ್ದೇನೆ ಬರ್ದಿದ್ದನ್ನ ನೋಡ್ಬಿಟ್ಟೇನೆ 50 ರೂಪಾಯಿ ಕೊಟ್ಟು ಪ್ರೀತಿಯಿಂದ ಹರಿಸಿದವರು ಇದ್ದಾರೆ, 5,000 ಕೊಟ್ಟು ಪ್ರೀತಿಯಿಂದ ಹರಿಸಿದವರು ಇದ್ದಾರೆ. ಸೊ ಇವರೇ ಎಲ್ಲ ಒಂದ್ ರೀತಿ ಸ್ಫೂರ್ತಿ. ನನ್ನೊಳಗಿದೆ ಅನ್ನೋದು ನನಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನಾನು ಮಾಡಬಲ್ಲೆ ಅನ್ನೋದು ಅವ್ರಿಗೆ ಕಾಣಿಸ್ತು. ನಾನು ಮಾಡೇ ಮಾಡ್ತೀನಿ ಅನ್ನೋದು ಅವ್ರಿಗೆ ಕಾಣಿಸ್ದಾಗ ಖಂಡಿತ ಅವರು ಕೊಟ್ಟಿರೋ ಒಂದು ಪ್ರೀತಿಗೆ ನಾನು ಗೌರವ ತಂದು ಅವರಿಗೆ ಅರ್ಪಿಸ್ತೀನಿ ಅಂತಾನೆ ಶುರು ಮಾಡಿದ್ದು. ಪ್ರೆಸೆಂಟ್ ಚಿನ್ಮಯ್ ಅವರು ಯಾವ ಪ್ರೊಫೆಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ? ದಿನಕ್ಕೊಂದು ದುಡಿಮೆ, ಬದುಕುವುದಕ್ಕಾಗಿ ಬದುಕುವುದು. ಅಂದ್ರೆ ಇಂಥದ್ದೇ ಪ್ರೊಫೆಷನ್ ಅಂತ ಆಯ್ಕೆ ಮಾಡ್ಕೊಂಡಿಲ್ಲ? ಇಲ್ಲ, ಬೈಕ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಬಿಡುವಿದ್ದಾಗ ಪೌರೋಹಿತ್ಯ ಮಾಡ್ತಾ ಇದ್ದೆ, ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಸಣ್ಣ ಪುಟ್ಟದಾಗಿ ಸ್ಕ್ರಿಪ್ಟ್ಗಳನ್ನ ಬರೆಯೋ ಕೆಲಸವನ್ನ ಮಾಡ್ತೀನಿ, ಚಿಕ್ಕದಾಗಿ ಹಾಡುಗಳನ್ನ ಬರೀತೀನಿ, ಕವನ ಕಥೆಗಳು. ಬದುಕುವುದಕ್ಕಾಗಿ ಬದುಕ್ತೀನಿ. ಇಂಥದ್ದೇ ಒಂದು ಅಂತ ಹೇಳಿ ಇದೇ ಒಂದು ಕುದುರೆ ಕಣ್ ಕಡ್ದಾಗ ಇದೇ ನನ್ನ ದಾರಿ ಅನ್ನೋದಿಲ್ಲ. ಬದುಕಬೇಕು, ದುಡಿಬೇಕು, ಒಂದು ಗೊತ್ತಿದೆ. ಮನೇಲಿ ಯಾರು ಇರ್ತಾರೆ? ಮದುವೆ ಮಕ್ಕಳು ಅಂತ ಏನಾದ್ರು ಆಗಿದ್ಯಾ ಏನು ಅಂತ? ಅಥವಾ ಲವ್ ಸ್ಟೋರಿ ಏನಾದ್ರು ಇದೆಯಾ ಅಂತ? ಸಹಜ, ನೀವು ನನ್ನ ವಯಸ್ಸವರೇ ಇರ್ಬೋದು, ಹೆಚ್ಚು ಕಮ್ಮಿ. ನೀವು ಮಾಡಿದ್ದೆ ನಾವು ಮಾಡಿರೋದು. ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲ ದಾಟಿದಾಯ್ತು. ಓಕೆ. ಈಗ ಅದರಲ್ಲಿ ಆಸಕ್ತಿ ಇಲ್ಲ ಅಂದ್ರೂ ತಪ್ಪು, ಇದೆ ಅಂದ್ರೆ ಅಪರಾಧ. ಸುತ್ತಮುತ್ತ ನಡೀತಾರೋ ವಿಚಾರಗಳು ನೋಡ್ಕೊಂಡ್ರೆ ಪ್ರೀತಿ ಪ್ರೇಮಕ್ಕೆಲ್ಲ ಸಮಯ ಇಲ್ಲ. ಮದುವೆ ನೋಡೋಣ, ಸದ್ಯಕ್ಕೆ ಮನೇಲೊಬ್ನೆ. ಈಗ ನಿಮ್ಮ ಹುಡುಗಿನ, ಈಗ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ, ಯಾಕಂತಂದ್ರೆ ನನಗಿಂತ ಹುಡುಗಿ ಬೇಕು. ಅದರಲ್ಲೂ ಕೂಡ ನೀವೇನಂತಂದ್ರೆ ಚಿಕ್ಕ ವಯಸ್ಸಿಗೆ ಇದ್ ಬಂದ್ರಿಂದ ಒಂದಷ್ಟು ಫ್ಯಾಮಿಲಿ ಕನೆಕ್ಷನ್ಸ್ ಅನ್ನತ್ತ ಬೇಕು ಅನ್ನುವಂಥದ್ದು ಇರ್ತೈತೆ. ಈಗ ಏನಂತಂದ್ರೆ ಒಬ್ಬ ಹುಡುಗಿ ಬರ್ತದೆ ಅಂದ್ರೆ ಅವ್ರ ಜೊತೆ ಒಂದು ಫ್ಯಾಮಿಲಿ ಇತ್ತು ಅಂತಂದ್ರೆ ಅವ್ರನ್ನೇ ನನ್ನ ಫ್ಯಾಮಿಲಿ ಅಂತ ಅನ್ಕೊಳ್ಳುವಂಥದ್ದು ಒಂದು ಥಿಂಕಿಂಗ್ ನಿಮ್ಮಲ್ಲಿ ಇದ್ರೂ ಇರಬಹುದೇನೋ, ಹೇಳಕ್ಕಾಗಲ್ಲ. ಬಿಕಾಸ್ ಯಾಕಂತಂದ್ರೆ ಆ ಒಂದು ಪ್ರೀತಿ ಚಿಕ್ಕ ವಯಸ್ಸಿಂದನೂ ಆ ಒಂದು ಎಕ್ಸ್ಪೀರಿಯನ್ಸ್ ನ ಮಾಡೋದಕ್ಕೆ ಆಗಿರಲ್ಲ. ಸೊ ನಿಮ್ಮ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಮಾತೃ ಹೃದಯ ಇದ್ರೆ ಸಾಕು ಅನ್ಸುತ್ತೆ. ನಾನು ಹೇಳಿದ್ ನಿಜ ಆಗೋಯ್ತು. ಸತ್ಯ. ಹುಡುಗಿ ಹತ್ರ ಇಂಥ ಕ್ವಾಲಿಟಿ ಇದೆ ಅಂತ ಹುಡುಕಿದ್ರೆ ಅದು ಒಂಥರ ಈ ಸಂತೆಯಲ್ಲಿ ಏನೋ ವಸ್ತುಗಳನ್ನ ಹುಡುಕದ ಹಾಗೆ.
ಹೆಣ್ಣಲ್ಲಿ ನಾವೇನನ್ನು ಹುಡುಕಬಾರ್ದು ಅಂತ ದೊಡ್ಡೋರು ಹೇಳಿದ್ದು. ನಂಗೆ ಅಷ್ಟೊಂದು ತಿಳುವಳಿಕೆ ಕಮ್ಮಿ. ಹ್ಮ್. ಹೆಣ್ಣಲ್ಲಿ ಕ್ವಾಲಿಟಿ ಹುಡುಕಬಾರ್ದಂತೆ. ಹ್ಮ್. ಆಕೆಯಲ್ಲಿ ಎಲ್ಲವೂ ಸಮೃದ್ಧಿ. ಹ್ಮ್. ಉದಾಹರಣೆಗೆ ಪ್ರಕೃತಿ. ಹ್ಮ್. ಏನ್ ಸಿಗಲ್ಲ, ಎಲ್ಲವೂ ಸಿಗತ್ತೆ. ಹ್ಮ್. ನಾವು ತಲೆಯಿಂದ ಹಿಡಿದು ಮೂಡಿಯ ತನಕ ಏನ್ ಬೇಕು ಪ್ರತಿಯೊಂದು ಪ್ರಕೃತಿ ಸಿಗತ್ತೆ. ಪ್ರಕೃತಿನೇ ಹೆಣ್ಣಾಗಿರೋವಾಗ ಹ್ಮ್. ಹುಡುಕೋ ಅವಶ್ಯಕತೆ ಇಲ್ಲ, ಎಲ್ಲ ಅವಳೇನೆ. ಹ್ಮ್. ಏನು ತಾಯಿ ಹೃದಯ, ವಾತ್ಸಲ್ಯ, ಮಮತೆ, ನಮ್ ಕಷ್ಟ ಏನೋ ಪಟ್ಕೊಂಡು ಬಂದಿದೀವಿ ಹಿಂಗಿದೆ ಅಂತ ಹೇಳಿ ಅನುಕಂಪದಿಂದ ಬೇಡ, ಹ್ಮ್. ಒಂದು ವಾತ್ಸಲ್ಯ ಮತ್ತೆ ಪ್ರೀತಿಯಿಂದ ಒಂದು ಪುಟ್ಟ ಸಂಸಾರವನ್ನು ತಗೊಂಡು ಬರ್ತಾಳೆ ಅಂದ್ರೆ ಖಂಡಿತ. ಆದ್ರೆ ಸದ್ಯ ಅಂತ ಯಾವುದೇ ಆಲೋಚನೆಗಳು ಇಲ್ಲ. ಹ್ಮ್. ನೀವು ಸಿಗಾಕಿಸ್ಬೇಡಿ ಮಾತ್ರ. ನೆಕ್ಸ್ಟ್ ಇನ್ನು ಎಷ್ಟು ವರ್ಷ ತಗೊಳ್ತೀರಾ ಯಾವ ವಿಚಾರಕ್ಕೆ? ಮದುವೆ ಆಗೋದಕ್ಕೆ? ಅಂತಾರೆ ಗೊತ್ತಾ, ಒಂದಷ್ಟು ಕಡೆ ಡ್ರಮ್ಮು, ಹ್ಮ್. ಒಂದಷ್ಟು ಕಡೆ ಸೇತುವೆ, ಹ್ಮ್. ಇನ್ನೊಂದಷ್ಟು ಕಡೆ ಹನಿಮೂನ್ ಟ್ರಾಪು. ಹ್ಮ್. ಇದೆಲ್ಲ ನೋಡ್ತಾ ಇದ್ರೆ ಒಂದು ಹಂತದಲ್ಲಿ ದೂಷಣೆ ಮಾಡೋದು ಅಂತಲ್ಲ, ಕಣ್ ಮುಂದೆ ನಡೀತಿರೋ ಕಣ್ಣು ಮುಂದೆ ನಡೀತಾ ಇರೋದು ವಾಸ್ತವಿಕತೆ ಇದು. ಹ್ಮ್. ಇದನ್ನೆಲ್ಲ ನೋಡ್ತಾ ಇರುವಾಗ ಸುಮ್ಮನೆ ಹುಚ್ಚು ನಿರ್ಧಾರ ಬೇಕಾ? ಹ್ಮ್. ನಮ್ಗೆ ನಾವು ಹುಟ್ಟಿದೀವಿ ಅಂದ್ಮೇಲೆ ನಮ್ಗೆ ಅಂತ ಒಬ್ರು ಇರ್ತಾರೆ. ಹ್ಮ್. ಕಾಯ್ಬಹುದೇನೋ. ಒಬ್ರು ಯಾರೋ ಹೀಗೆ ನೋಡ್ತಾ ಇರ್ಬೇಕಾರೆ ಮಹಾನ್ ಲೇಖಕರು ಯಾರೋ ಬರ್ದಿದ್ನ ನೋಡಿದೆ, ಮದುವೆ ಆಗಿದ್ರೆ ನಂತರದಲ್ಲಿ ಅವರ ಜೀವನ ಅವರಿಗೆ ಸೊಗಸು, ಮದುವೆ ಆಗದಿದ್ದವನಿಗೆ ಮೊದಲು ಸೊಗಸು, ಆಮೇಲೆ ಒಗಟಿನಂತೆ ಬದುಕು. ಸೊ ಅದು ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಈ ಸತ್ಯ ಈ ಸನ್ನಿವೇಶಗಳು ವಾಸ್ತವಿಕತೆಯನ್ನ ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ, ಆದವನಿಗೆ ಆಗ್ಬಿಟ್ನೆ ಅನ್ನೋ ಒಂದು ಸಂಕಷ್ಟ. ಕಷ್ಟ ಅನ್ಬಾರ್ದು, ಅದೊಂದು ರೀತಿಯಲ್ಲಿ ಜೀವನ. ಆಗದೆ ಇದ್ದವನಿಗೆ ಇನ್ನೂ ಆಗ್ಲಿಲ್ವ. ಈಗ ನೀವು ಕೇಳ್ತಾ ಇದೀರಲ್ಲ, ನಿಮಗೆ ಮದ್ವೆ ಆಗಿದೆಯಾ? ಇಲ್ಲ ಬ್ರೋ, ನಾನು ಸದ್ಯಕ್ಕೆ ಮನೇಲಿ ಹುಡುಕ್ತಿದ್ದಾರೆ, ಸಿಕ್ಕಿದ್ರೆ ನೋಡೋಣ. ನಾನು ಯಾಕಂದ್ರೆ ನಾನು ಸೇಫ್ ಆಗಿದ್ದೀನಿ, ಯಾಕಂದ್ರೆ ಇನ್ನೂ ನಮ್ಮ ಅಣ್ಣ ಇದ್ದಾರೆ ಆಗ್ಲಿ. ನೋಡಿ, ಇದು ಬುದ್ಧಂತ್ರ ಲಕ್ಷಣ. ಬಚ್ಚಲ್ ಮನೆ ಒಳಗಿದ್ದವನ್ಗೆ ಆಚೆ ಹೋಗೋ ಅವಸರ, ಆಚೆ ಇರೋನ್ಗೆ ಒಳಗಡೆ ಹೋಗೋ ಅವಸರ. ಈಗ ನೀವು ನನ್ನನ್ನು ತಳ್ಳೋ ಕಾಯ್ತಾ ಇದ್ದೀರಾ, ಮನೇಲಿ ನಿಮ್ಮ ಅಣ್ಣನ್ ತಳ್ಬಿಟ್ಟು ಆಮೇಲೆ ನೀವು ಬೀಳ್ತೀರಾ. ಯಾ ಶ್ಯೂರ್, ಸಿಕ್ಕದು. ಇವಾಗ ಆಕ್ಚುಲಿ ಏನಂತಂದ್ರೆ ಮನೇಲಿ ಇಬ್ಬರನ್ನೂ ನೋಡ್ತಾ ಇದಾರೆ, ಇಬ್ಬರಿಗೆ ಯಾರು ಸೆಟ್ ಆದ್ರೆ ಅವ್ರ ಮದುವೆ ಮಾಡ್ಕೊಳ್ಳೋಣ ಅಂತ ಪ್ಲಾನಿಂಗ್ ಇದೆ. ಬಟ್ ಎಲ್ಲ ದೇವ್ರಿಚ್ಛೆ, ನಂದೇನಿಲ್ಲ. ಅದೇ, ನಾನು ಅದನ್ನೇ ನಂಬ್ತೀನಿ. ಈಗ ಎಲ್ಲರೂ ಎಲ್ಲದುವೆ ಒಂದೇ ಕೆಟ್ಟ ದೃಷ್ಟಿಯಲ್ಲೇ ನೋಡಬಾರ್ದು, ಎಲ್ಲ ನೆಗೆಟಿವ್ ಆಗೇ ಇರಲ್ಲ. ಹೌದು. ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಹೇಳಿದ ತಕ್ಷಣ ಪೂರ್ತಿ ಒಂದು ಸಮುದಾಯ ಅಥವಾ ಒಂದು ಸಂಘವನ್ನ ಬೈಯೋದು, ದೂಷಣೆಗೆ ನಿಲ್ಸೋದು ತಪ್ಪೆ. ನೋಡೋಣ, ನಿಮ್ ಬಾಯಿ ಹರಕೆನೋ ಅಥವಾ ಇಲ್ಲ ಆರೈಕೆನೋ ಸಮಯನೋ ಎಲ್ಲದೂ ಕೂಡಬೇಕು ಅಂತ ಸಿಕ್ಕರೆ ನನಗೆ ಆಸೆ. ಇಫ್ ಆಕೆ ಕೂಡ ಬೈಕರ್ ಆಗಿದ್ರೆ ಇನ್ನೂ ಆಸೆ. ಮತ್ತೆ ಇಲ್ಲ, ಅವಾಗ ಕಪಲ್ ಡ್ರೈವ್ ಹೋಗ್ಬಿಟ್ಟು ಇಬ್ರು ಹೋಗ್ಬಿಟ್ಟು ಆಗ ಇನ್ನೊಂದು ರೆಕಾರ್ಡ್ ಅನ್ನ ಮಾಡ್ಬೋದು. ಆಫ್ ದ ಕ್ಯಾಮ್ರಾ ಹೇಳ ಡೈಲಾಗು. ಆಮೇಲೆ ಹೇಳಿ. ಇಲ್ಲ, ಅದೇನಕ್ಕೆ ಅಂತಂದ್ರೆ ನಾನು ಮಿಷನ್ಗೆ ಅಟ್ಯಾಚ್ ಆಗಿದ್ದೀನಿ. ಎಷ್ಟೊಂದು ನನ್ನ ಭಾವನೆಗಳನ್ನ ನನ್ನ ಹೆಲ್ಮೆಟ್ ಕೇಳಿದೆ. ನಂಗೆ ನನ್ನ ಮೂಡ್ ಹೆಂಗ್ ಸ್ವಿಂಗ್ ಆಗುತ್ತೆ, ಟೋಟಲ್ ಹಂಗ್ ಸ್ವಿಂಗ್ ಆಗುತ್ತೆ. ಈಗ ಸಡನ್ ಆಗಿರ್ತೀನಿ, ಬೇಜಾರಾಗುತ್ತೆ. ಆ ಬೇಜಾರಲ್ಲಿ ಅಂತಂದಾಗ ಒಂದ್ ರೀತಿ ಸಂತೋಷ ಅಂದ್ರೆ ಒಂದಷ್ಟು ಜನ ಸ್ನೇಹಿತರಿದ್ದಾರೆ. ಸ್ನೇಹಿತರೆಲ್ಲ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದಾರೆ ಅಂತಂದಾಗ ಸಿಕ್ಕೋದು ಒಂದೇ ನನ್ನ ಬೈಕು. ಎತ್ಕೋ ಒಂದಷ್ಟು ದೂರ ಹೋಗು. ಏನಕ್ಕೆ ಹೋಗ್ತೀನಿ ಗೊತ್ತಿಲ್ಲ. ತುಂಬಾ ಜನ ಹೇಳ್ತಾರೆ, 10 ರೂಪಾಯಿ ಟೀ ಕುಡಿಯೋಕೆ 10 ಕಿಲೋಮೀಟರ್ ಹೋಗ್ತಾರೆ. ಯಾರು ನಿಜವಾಗಿ ಶೋಕಿ ಮಾಡೋರು ಅಂದ್ರೆ ಬೈಕರ್ಸ್ಗಳು. ಈ ಬೈಕ್ ಓಡ್ಸಕ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತಲ್ಲ, ನಮ್ಗದೊಂದು ಇದು ಆಸೆ. ಅಲ್ಲೇ ಹೋಗ್ಬೇಕು, ಅದನ್ನೇ ತಗೋಬೇಕು. ಸೊ ಆ ತರ ಹೋದಾಗ ಒಂದ್ ಸ್ವಲ್ಪ ಮಾನಸಿಕವಾಗಿ ಫ್ರೀ, ಸ್ಟ್ರೆಸ್ ಫ್ರೀ. ಅಥವಾ ಯಾರ ಮೇಲಾದ್ರು ಕೋಪ ಇದೆ, ತೀರಿಸ್ಕೊಳಕ್ಕಾಗಲ್ಲ, ಸ್ವಲ್ಪ ಅವಾಗ ಜಗಳ ಪಗಳಗಳು ಏನೋ ಒಂದು ಇಶ್ಯೂ ಆಗುತ್ತೆ ಅಂತ ಟೈಮಲ್ಲಿ ಏನ್ ಮಾಡ್ತೀನಿ, ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರು. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗು. ಒಂದಷ್ಟು ದೂರ ಹೋಗಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಮೈಂಡ್ ಫ್ರೀ. ಓಕೆ, ಅದೇನಾಗುತ್ತೆ, ಆ ಮಿಷಿನ್ನು ನನ್ನನ್ನು ಡೈವರ್ಟ್ ಮಾಡುತ್ತೆ. ಸೊ ಇದು ಒಂದು ಸ್ವಲ್ಪ ಎಲ್ಲ ರೀತಿಯಲ್ಲೂ ಈ ಬೈಕ್ ಒಂಥರ ಹುಚ್ಚು. ಹಂಗಾಗಿ ಎಲ್ಲ ಅದೇನೆ ಒಂದು ಹಂತಕ್ಕೀಗ. ಇದುವರೆಗೂ ಎಷ್ಟು ರೈಡ್ಸ್ ಅನ್ನ ಮಾಡಿದಿರಾ? ಆ ರೈಡ್ಸ್ ಅಲ್ಲಿ ನಿಮಗೆ ತುಂಬಾ ಮೆಮೊರೀಸ್ ಅಂತ ಕೊಟ್ಟಂತಹ ಒಂದು ರೈಡ್ ಯಾವುದು? ಖುಷಿಗೆ ಹೇಳ, ಎರಡು ಹೇಳಿ. ಖುಷಿಗೆ ಒಂದು ಹಾಸ್ಯಕ್ಕೆ ಅಂತಂದ್ರೆ 2011 ನಾನು ಆಗುಂಬೆ ಕಡೆ ಹೋಗ್ಬೇಕು ಅಂತ ಹೇಳಿ ಅಂತ ಪ್ರತಿ ತಿಂಗಳು ಒಂದು ಸೌತ್ ಝೋನ್ಗೆ ಹೋಗ್ತೀನಿ, ಸಿಗಂದೂರ್ಗೆ ಹೋಗಿ ಬರ್ತಾ ಇರ್ತೀನಿ. ಅದೇ ರೀತಿ ಹೋಗ್ತಾ ಇರ್ಬೇಕಾದ್ರೆ ನಾನು ಪ್ರತಿ ಸಲ ಸಾಗರ ಮೇಲೆ ಹೋಗೋನು, ಈ ಸಲ ತೀರ್ಥಹಳ್ಳಿ ಆಗುಂಬೆ ಕಡೆಯಿಂದ ಹೋಗೋಣ, ಮಳೆ ಸನ್ನಿವೇಶ ಅನ್ಕೊಂಡು ಹೋಗ್ತಾ ಇದ್ದೆ. ಹಾಸ್ಯ, ಬಟ್ ಅದರಲ್ಲೇ ನೋವು ಇದೆ. ನನಗೆ ಗೊತ್ತು ಆಗುಂಬೆನಲ್ಲಿ ಇಷ್ಟೇ ಕರ್ವ್ಸ್ ಇದೆ, ಇಲ್ಲೇ ಟರ್ನ್ ಆಗುತ್ತೆ ಅಂತ ಹೇಳಿ ಪ್ರತಿ ತಿಂಗಳು ಹೋಗಿ ಬರ್ತೀನಿ ನಾನು. ಗೊತ್ತಿದ್ದೂನು ಒಂದು ಕೇಬಲ್ ಬಿದ್ದಿತ್ತು ನನ್ನ ಹತ್ರ. ಆಗ ಪಲ್ಸರ್ 150 ಬೈಕ್ ಇತ್ತು ನನ್ನ ಹತ್ರ.
ನನ್ನ ಸಮಯನೋ ಅಥವಾ ಕೇಬಲ್ ನಂಗೆ ಸಿಗದೆ ಗೊತ್ತಿಲ್ಲ, ನನ್ನ ಎಡಗೈ ಕ್ಲಚ್ ಬಾರ್ಗೆ ಅದು ಕರೆಕ್ಟ್ ಆಗಿ ಬಂದು ಕೇಬಲ್ ಸಿಗಾಕೊಂತು. ಅದೃಷ್ಟ ಹೀಗೂ ಇರುತ್ತೆ. ಮುಂದೇನೋ ದೊಡ್ಡ ಅನಾಹುತವನ್ನ ಈ ರೀತಿಯಾಗಿ ತಡೆದಿರಬಹುದು ದೇವ್ರು ಅಂತ ನಾನು ಅನ್ಕೊಂಡೆ. ಮಿಸ್ ಆದ್ರೆ ಎರಡನೇ ಹೇರ್ ಪಿನ್ ಕರ್ವಲ್ ಇದೀನಿ ನಾನು, ಕೆಳಗಡೆ ಹೊಟ್ಟೋಗ್ಬೇಕು. ಗಾಡಿ ಬಿತ್ತು, ನಾನು ಬಿದ್ದೆ, ಫುಲ್ಲು ಸ್ನಾನ, ಗಾಡಿ ಬಾಡಿ ಎಲ್ಲ ಒಂದೇ ರೀತಿ ಕೆಂಪಾಗಾಯಿತು. ಒಂದು ನನ್ಗೆ ಗೊತ್ತಿರಂಗೆ ಒಂದು 5-10 ನಿಮಿಷ ನನಗೆ ಏನೂ ಗೊತ್ತಾಗ್ಲಿಲ್ಲ. ಆಮೇಲೆ ಅದು ಈ ಬಾಳೆಹಣ್ಣಿನ ಗಾಡಿಯವರೊಬ್ರು ಅವ್ರು ಬಂದು ನಿಲ್ಸಿ ಆ ಟರ್ನಿಂಗ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರು, ನಾನು ಬದುಕಿದ್ದೀನಿ ಅಂತ ಹೇಳಿದ್ದವ್ರು ನನಗೆ. ಅವಾಗಲೇ ನನಗೆ ಎಚ್ಚರ ಆಗಿದೆ. ಸ್ವಲ್ಪ ಒಂದು ಅಡಿ ಹಿಂದೆ ಮುಂದೆ ವ್ಯತ್ಯಾಸ ಆಗಿದ್ರು ಘಾಟ್ ಕೆಳಗಡೆ ಇರ್ತಾ ಇದ್ದೆ. ಇವತ್ತು ಇಲ್ಲಿ ನಾನು ಇರ್ತಾನೆ ಇರಲಿಲ್ಲ. ಅದೊಂದು ಕೆಟ್ಟ ಮೆಮೊರಿ ಅಥವಾ ಒಂದು ಪಾಠ ನನಗೆ. ಎಷ್ಟೇ ನನಗೆ ಗೊತ್ತು ಅಂತ ಅನ್ಕೊಂಡ್ರು ಅಲ್ಲಿ ಏನೋ ಒಂದು ಇರುತ್ತೆ. ಪ್ರತಿ ತಿಂಗಳು ಹೋಗೋ ರಸ್ತೆಯಲ್ಲೇ ನಾನು ಅಪಘಾತ ಮಾಡ್ಕೊಂಡಿದ್ದೀನಿ ಅಂದ್ರೆ ಆ ಕೇಬಲ್ ಕಾಣಿಸ್ಲಿಲ್ಲ ಅಥವಾ ನಾನು ಅದ್ರ ಬಗ್ಗೆ ಅಷ್ಟೊಂದು ಜಾಗ್ರತೆ ತಗೊಂಡ್ಲಿಲ್ಲ. ಇದು ಒಂದು ಮೆಮೊರಿ. ಇದನ್ನ ಬಿಟ್ರೆ ನಾನು ಕೊಲ್ಲಾಪುರದಿಂದ ಬೆಂಗಳೂರು ಬಂದಿದ್ದೆ ಒಂದು 7-7:15 ಗಂಟೆ. ಅವಾಗ ಒಂದು CBR ಇತ್ತು ನನ್ನ ಹತ್ರ. ಹೆಲ್ಮೆಟ್ ಅವೆಲ್ಲ ಏನು ಅವಾಗೇನಂತ ಏನೋ ರೂಲ್ಸ್ ಇರಲಿಲ್ಲ. ಅದು ಬೆಸ್ಟ್ ನನಗೆ ಜರ್ನಿ ಅಂದ್ರೆ 7 ತಾಸಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಬೆಂಗಳೂರು ರೋಡು ಅಂತ ಏನಿಲ್ಲ. ಆದ್ರೂ ಅವಾಗಿನ ಕಾಲಕ್ಕೆ ಅದು ದೊಡ್ಡ ಸೂಪರ್ ಬೈಕು. CBR ರಿಲೀಸ್ ಆಗಿ ಸಂದರ್ಭ, ಅದು ಸೂಪರ್ ಬೈಕು. ಖುಷಿ ಆಗಿತ್ತು, ಅದೊಂದು ಮೆಮೊರಿ. ಅದನ್ನ ಬಿಟ್ರೆ ನನ್ನ ಲೈಫಲ್ಲಿ ತುಂಬಾ ನೆನ್ಪಿಟ್ಕೊಳ್ಳೋ ಮೆಮೊರಿ ಅಂತಂದ್ರೆ ಕಾಶ್ಮೀರದಿಂದ ನಾನು ಬೆಂಗಳೂರಿಗೆ ಬಂದಿದ್ದೆ. ಅದು ತುಂಬಾ ಮೆಮೊರಿ, ತುಂಬಾ ಉಳ್ಕೊಳ್ಳೋಂಥದ್ದು ನನಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ಹೋಗಿರೋದು ರೈಡ್ ಪರ್ಪಸ್ ಅಂತಾದ್ರೆ, ಕಾಶ್ಮೀರದಿಂದ ವಾಪಸ್ ಬಂದಲ್ಲ, ಸತ್ತು ಬದುಕಿ ಬಂದಿರೋದು. ಮತ್ತೆ ಅಲ್ಲ, ಈ ಕಾಶ್ಮೀರಿಂದ ಬೆಂಗಳೂರು ಬಂದೆ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಸತ್ತು ಬದುಕಿನಿ ಅಂತ ಹೇಳಿದ್ರಿ. ಎಷ್ಟು ಅವರ್ಸ್ಗೆ ರೀಚ್ ಆದ್ರಿ ಬೆಂಗಳೂರಿಗೆ ಕಾಶ್ಮೀರಿಂದ? ಅಂಡ್ ಸತ್ತು ಬದುಕಿದೀನಿ ಅಂತ ಏನಕ್ಕೆ ಅನ್ನಿಸ್ತು ಅಂತ? ಕಾಶ್ಮೀರದಿಂದ ಬೆಂಗಳೂರು, ಸೊ ಅನಂತನಾಗ್ ಡಿಸ್ಟ್ರಿಕ್ಟ್, ಜಮ್ಮು ಕಾಶ್ಮೀರದ ಅನಂತನಾಗ್ ಡಿಸ್ಟ್ರಿಕ್ಟ್ ಇಂದ ಚೂರ್ ಮುಂದೆ ಬಂದು ಒಂದು ಬನಿಹಾಳ್ ಅಂತ ಒಂದು ಊರಿದೆ. ಅದನ್ನ ದಾಟ್ತಿದ್ದಂಗೆನೆ NH ಮತ್ತೆ ಮೊದಲನೇ ಈ ಸುರಂಗಗಳು, ಟನಲ್ಗಳು ಓಪನ್ ಆಗಿದೆ, ಶುರುವಾಗತ್ತೆ. ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ನನಗೆ ಗಿನ್ನಿಸ್ ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದಿತ್ತು. ವರ್ಲ್ಡ್ ರೆಕಾರ್ಡ್ ಆಗತ್ತೆ ಅನ್ನೋ ನಂಬಿಕೆ ಇದ್ರೂನು ಗಿನ್ನಿಸ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಬೇಸರ ಇತ್ತು. ಆ ಬೇಸರನ ತೆಗಿಯೋಕ್ಕೋಸ್ಕರವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ನಾನು ವಾಪಸ್ ಬರ್ತೀನಿ, ಅದಕ್ಕಿಂತ ಇನ್ನ ವೇಗವಾಗಿ ಬರ್ತೀನಿ ಅಂತ ಹೊರಟು ಬರ್ಬೇಕಾದ್ರೆ ಆ ಬನಿಹಾಳ್ ಅನ್ನೋ ಊರು, ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಟನಲ್ ಇದೆ. ಹತ್ತತ್ರ ನಾನು ಊರು ದಾಟಬೇಕು ಅನ್ಬೇಕಾದ್ರೆ ಜರೆ ಅಂದ್ರೆ ಈ ಲ್ಯಾಂಡ್ ಸ್ಲೈಡ್ ಆಯ್ತು, ದರೆ ಕುಸಿಯೋದು ಅಂತ ಹೇಳ್ತಾರಲ್ವಾ, ಲ್ಯಾಂಡ್ ಸ್ಲೈಡ್ ಆಗಿ ನಾನು ಇಲ್ಲಿದ್ದೀನಿ. ನನ್ನಿಂದ ಒಂದು 100 ಮೀಟರ್ ದೂರದಲ್ಲಿ, ನನ್ನ ಗಾಡಿನೂ ವೇಗದಲ್ಲೇ ಇತ್ತು, 100 ಮೀಟರ್ ದೂರದಲ್ಲಿ ಲ್ಯಾಂಡ್ ಸ್ಲೈಡ್ ಸಿಕ್ಕಾಕೊಂಡ್ವಿ. ತುಂಬಾ ಒಂದಷ್ಟು ಜನ ಎಲ್ಲ ಇದ್ರು. ಆ ಊರು ಆ ಕಡೆಗೂ ಕ್ಲೋಸ್, ಈ ಕಡೆಗೂ ಕ್ಲೋಸ್ ಆಗೋಯ್ತು. 3 ದಿನ ಅಲ್ಲೇ ಉಳ್ಕೊಬೇಕಾಯ್ತು. ಬೇರೆ ಇನ್ಯಾವುದು ಆಯ್ಕೆಗಳು ಅಥವಾ ಆಪ್ಷನ್ ಒಂದು ಇಲ್ಲ ಅಲ್ಲಿ. ಹೆಂಗೆ ಅಂತಂದ್ರೆ ಜಮ್ಮು ಮತ್ತೆ ಈ ಕಡೆಯಿಂದ ಏನಾದ್ರು ವಸ್ತುಗಳು ಬಂದ್ರೇನೆ ಈ ಊರಿಂದ ಮುಂದೆ ಶ್ರೀನಗರ ತನಕ ತಲುಪುತ್ತೆ. NH ಕ್ಲೋಸ್ ಆಗಿದೆ, ಬೇರೆ ದಾರಿಗಳು ಇಲ್ಲ. ಆ ಊರಲ್ಲಿ ಏನ್ ಸಿಗತ್ತೆ ಅದನ್ನೇ ತಿನ್ಬೇಕು. ಆಗ ಸ್ವಲ್ಪ ವ್ಯತ್ಯಾಸ ಆಗಿದ್ರು ನಾನು ಆ ದರೆ ಎಳಿತಾ ಇದೆ, ಈ ಮಣ್ಣು ಜಾರ್ಕೊಂಡ್ ಬರ್ತಾ ಇದೆ ಅಂತಂದಾಗ ಮುಂದೆ ದೊಡ್ಡ ದೊಡ್ಡ ಲಾರಿ ಬಸ್ಸುಗಳನ್ನ ಎಳದ್ ತಳ್ಳುತ್ತೆ. ಅದು ಅದರಲ್ಲಿ ನನ್ನ ಬೈಕ್ ಒಂದು 180-200 kg, ನಾನೊಂದು 60-70 kg, 300 kg ಅದಕ್ಕೆ ದೊಡ್ಡ ತೂಕ ಅಲ್ಲ. ಸೊ ನನ್ನ ಗಾಡಿ ಸಹಿತವಾಗಿ ನನ್ನನ್ನ ಸ್ವಲ್ಪ ಎಳಿತರನೇ ಎಳ್ಕೊಂಡ್ ಬಂತು. ಅಲ್ಲಿ CRPF ಅವರು ಮತ್ತೆ BSF ಅವರು ಪೆಟ್ರೋಲ್ ಮಾಡ್ತಾ ಇರ್ತಾರೆ. ಗೊತ್ತಿಲ್ಲ ಅದೃಷ್ಟನೋ ಅಥವಾ ದೇವರ ಸಂಕಲ್ಪ ಇರುತ್ತೋ ಗೊತ್ತಿಲ್ಲ. ಒಬ್ರು ಅವ್ರ ಹೆಸರು ನಾನು ತಿಳ್ಕೊಳ್ಳೋ ಪ್ರಯತ್ನ ಇಲ್ಲ, ಬಟ್ ಆ ಗಡಿ ಬಿಡಿಯಲ್ಲಿ ಹಂಗೆ ಹೊರಟು ಬಂದೆ. ಅವ್ರು ಗಾಡಿನ ಎಳೆದಿದ್ದಕ್ಕೆ ಅರೌಂಡ್ ಕಾಶ್ಮೀರ ಕಣಿವೆಯಲ್ಲಿ ಬೀಳ್ಬೇಕಾಗಿದ್ದವನು ವಾಪಸ್ ಇವಾಗ ನಿಮ್ ಪಕ್ಕದಲ್ಲಿ ಇದ್ದೀನಿ. ಸೊ ಇದು ಒಂದು ಸತ್ತು ಬದುಕಿರೋ ಒಂದು ಸನ್ನಿವೇಶ. ಗಾಡಿಗೆ ಎಷ್ಟೇ ತಾಕತ್ತಿದ್ರು, ನಮಗೆ ಎಷ್ಟೇ ಮನಸ್ಥಿತಿ ಇದ್ರು, ಪ್ರಕೃತಿಯ ಮುಂದೆ ನಾವ್ ಯಾರೂ ಅಲ್ಲ. ಹೇಳ್ಕೊಂಡು ಹೊಟ್ಟೋ ಬಂದು ಆಲ್ಮೋಸ್ಟ್ ಬರ್ತಾ ಇದ್ದೆ ನಾನು ಜಾರ್ಕೊಂಡು. ಒಂದೊಂದಲ್ಲಿ ಬಚಾವು. ಇನ್ನ ನೀವು ಕೇಳಿದ್ದು ಎಷ್ಟು ಸಮಯಕ್ಕೆ ಬಂದೆ ಅಂತ ಕೇಳಿದ್ರಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಾಡೋಕ್ಕಾಗ್ಲಿಲ್ವ ರೈಡ್ ಅಂತ ಹೇಳಿ ಆ ಕಡೆಯಿಂದ ನನ್ನಲ್ಲಿ ಅಷ್ಟು ಶಕ್ತಿಯನ್ನು ಹಾಕಿದ್ದೆ. ಗಾಡಿನೂ ಮ್ಯಾಕ್ಸಿಮಮ್ ಅದ್ರದ್ದು ಏನು ಸಾಧ್ಯ ಅದ್ರದ್ದು ಪರ್ಫಾರ್ಮೆನ್ಸ್ ಅದನ್ನು ಕೊಡ್ತಾ ಇದೆ ಗಾಡಿ. 29 ಗಂಟೆ 54 ನಿಮಿಷ ಕಾಶ್ಮೀರದಿಂದ ನಾನು ಬೆಂಗಳೂರಿಗೆ ಬಂದಿರೋದು. ಆದ್ರೆ ಅದು ನನ್ನ ರೆಕಾರ್ಡ್ಗೆ ಕ್ವಾಲಿಫೈಡ್ ಆಗಲ್ಲ, ಅದು ಡಿಸ್ಕ್ವಾಲಿಫೈಡ್. ಯಾಕೆ ಅಂತಂದ್ರೆ
ನನ್ನ ವೇಗ ಜಾಸ್ತಿ ಆಗಿದೆ. ಓವರ್ ಆಲ್ ನಾವು ಎಷ್ಟು ಕಿಲೋಮೀಟರ್ ಹೋಗ್ತೀವಿ, ಇಷ್ಟು ಕಿಲೋಮೀಟರ್ನ ಎಷ್ಟು ಗಂಟೆಗಳಲ್ಲಿ ತಲುಪಿದೀವಿ ಅನ್ನೋದನ್ನ ಅವರು ನೋಟಿಸ್ ಮಾಡಿಕೊಂಡು ನಮ್ದು ರೆಕಾರ್ಡ್ ಆಗತ್ತಾ ಆಗಲ್ವಾ ಅಂತ ಹೇಳ್ತಾರೆ. ಕಿಲೋಮೀಟರ್ ಕಡಿಮೆ ಇದೆ, ಅರೌಂಡ್ ಒಂದು 3000 ಕಿಲೋಮೀಟರ್ ಇರ್ಬೋದು. 30 ಗಂಟೆ ಒಳಗಡೆ ನಾನು ರೀಚ್ ಆಗ್ಬಿಟ್ಟಿದ್ದೀನಿ. ಅದು ಇಲ್ಲಿ ನನಗೆ ಚಿತ್ರದುರ್ಗ, ತುಮಕೂರು, ನೆಲಮಂಗಲೆಲ್ಲ ದಾಟಿ ಬರಬೇಕು ಅಂತಂದಾಗ ಹೇಗಿದ್ರು ಸ್ವಲ್ಪ ಟ್ರಾಫಿಕ್ ದಟ್ಟಣೆ ಇದ್ದೇ ಇರುತ್ತೆ. ಇದನ್ನ ಸ್ವಲ್ಪ ಕಂಟ್ರೋಲ್ ಲೆಸ್ ಮಾಡ್ಕೊಂಡ್ರೆ 27-28 ಅವರ್ ಅಷ್ಟೇ ನಾನು ಬಂದಿರೋ ಒಟ್ಟು ಪ್ರಯಾಣ. ಹೀಗಾಗಿ ಅದೊಂದು ಡಿಸ್ಕ್ವಾಲಿಫೈಡು. ಒಂದು 30 ಗಂಟೆಗಳಲ್ಲಿ ನಾನು ಕಾಶ್ಮೀರದಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ರೈಡ್ಸ್ ಅನ್ನ ಮಾಡಿದಾರೆ, ಬ್ಯಾಕ್ ಟು ಬ್ಯಾಕ್ ಅಪಘಾತಗಳಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ, ದೇವರ ಒಂದು ಕೃಪೆ ಅಂತಾನೆ ಹೇಳ್ಬಹುದು. ಸೊ ಬೈಕ್ ರೈಡ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ತಗೋಬೇಕಾಗಿರುವಂತಹ ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಏನು ಅಂತ? ಕಂಪ್ಲೀಟ್ ಆಗಿ ರೈಡಿಂಗ್ ಗೇರ್ಸ್ ಮೊದಲನೇದು. ಎರಡನೇದು ನಿಮಗೆ ಆಪತ್ಕಾಲಿಕ ಸಂಖ್ಯೆಗಳು. ನೀವು ಮೊಬೈಲನ್ನು ಲಾಕ್ ಮಾಡಿದ್ರೂ ಸಹ ಚಿಕ್ಕದಾಗಿ 1 2 3 4 ಅಥವಾ 0000 ಯಾರೇ ಆದ್ರೂ ತಕ್ಷಣದಲ್ಲಿ ನಿಮಗೆ ಸ್ಪಂದಿಸೋಕೆ ಆಗೋ ರೀತಿಯಲ್ಲಿ ಪಾಸ್ ಕೀಯನ್ನ ಇಟ್ಕೋಬೇಕು. ಫಸ್ಟ್ ಏಡ್ ಕಿಡ್ ಮಸ್ಟ್ ಅಂಡ್ ಶುಡ್ ನಿಮ್ಮ ಹತ್ರ ಇರಲೇಬೇಕು. ಪ್ರಥಮ ಚಿಕಿತ್ಸೆ ಏನೇನು ಬೇಕು ನೀವು ಅದನ್ನ ಕ್ಯಾರಿ ಮಾಡಲೇಬೇಕು. ಇನ್ನೊಬ್ರು ಯಾರು ತೊಂದರೆ ಇದೆ ಅಂತ ನೀವು ಕೊಡ್ಲಿಕ್ಕಾಗತ್ತೆ. ನೀವು ನ್ಯಾವಿಗೇಷನ್ ಅನ್ನ ಇನ್ನೊಬ್ರು ಒಂದು 3-4 ಜನ ಹತ್ರ ಶೇರ್ ಮಾಡಿರ್ಲೇಬೇಕು. ನಿಮ್ಮ ನ್ಯಾವಿಗೇಷನ್ ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ. ಗುಂಪಲ್ಲಿ ಹೋಗ್ತಾ ಇದ್ರೆ ತುಂಬಾ ಜನ ಇದ್ರೆ ಓಕೆ, ಒಬ್ಬರಾದ್ಮೇಲೆ ಒಬ್ರು ಯಾರಾದ್ರೊಬ್ರು ಮಾಹಿತಿಯನ್ನ ಕೊಡ್ತಾರೆ. ನನ್ನಂಗೆ ಯಾರು ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ ಸೋಲೋ ರೈಡ್ ಅನ್ನೋರು, ಆದಷ್ಟು ಸುರಕ್ಷತಾ ಕ್ರಮಗಳನ್ನ ತಗೊಳ್ಳೋದು ಉತ್ತಮ. ಸೇಫ್ಟಿ ಏನೇನಿದೆ ಎಲ್ಲದನ್ನು ತಗೋಬೇಕು. ಸರಿಯಾಗಿರೋ ಹೆಲ್ಮೆಟ್, ರೈಡಿಂಗ್ ಗೇರ್ಸು, ಮಳೆ ಬರ್ತಂದ್ರೆ ಅದಕ್ಕೆ ರೈನ್ ಕೋಟು ಅಥವಾ ರೈನ್ ಜಾಕೆಟ್, ಏನ್ ಅನುಕೂಲ ಆ ಅನುಕೂಲ ರೀತಿಯಲ್ಲಿ. ಗಾಡಿಯಲ್ಲಿ ಮೊದಲನೇದಾಗಿ ಇಂಜಿನ್ ಆಯಿಲ್, ಕ್ಲಚ್, ಬ್ರೇಕ್, ಎಕ್ಸ್ಟ್ರಾ ಒಂದು ಬ್ರೇಕ್ ಪ್ಯಾಡ್ ಇಟ್ಕೊಂಡ್ರೆ ಒಳ್ಳೇದು. ಹೇಳಕ್ಕಾಗಲ್ಲ, ತುಂಬಾ ಸೌದೋಯ್ತು ಅಂತಂದಾಗ ಕೆಲವೊಂದ್ಸಲ ಕಷ್ಟ ಆಗುತ್ತೆ. ಬ್ರೇಕ್ ಪ್ಯಾಡ್ ಮಸ್ಟ್ ಅಂಡ್ ಶುಡ್. ಪಂಚರ್ ಕಿಟ್ ನಿಮಗೆ ಆಗುತ್ತೆ ಅನ್ನೋ ಹಾಗಿದ್ರೆ ಪಂಚರ್ ಕಿಟ್ ಒಂದು. ಖುಷಿಗೆ ಬೇಕು ಅಂದ್ರೆ ಫೋಟೋ ಕ್ಯಾಮ್ರಾ ಪ್ರೂಫ್ಗೆ ಗೋಪ್ರೋ ಅಥವಾ ಇನ್ಸ್ಟಾ ಎಲ್ಲ ಯೂಸ್ ಮಾಡ್ತಾರೆ. ಮ್ಯಾಕ್ಸ್ ಲೊಕೇಶನ್ ಶೇರು ನಿಮ್ಮ ಸ್ನೇಹಿತರ ಬಳಗ ಅಥವಾ ನಿಮ್ಮ ಸಂಬಂಧಗಳಲ್ಲಿ, ಫ್ರೆಂಡ್ಸ್ ಅಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಲೈವ್ ಲೊಕೇಶನ್ ಶೇರು, ಎಮರ್ಜೆನ್ಸಿ ನಂಬರ್ ಯಾವುದು ಅನ್ನೋದು ಹಾಕೋಬೇಕು. ಮೋರ್ ಓವರ್ ಇನ್ನೊಂದು ಈ ರೀತಿಯಾದಂತ ಒಂದನ್ನ ಇಟ್ಕೋಬೇಕು. ಇದನ್ನ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು. ಯಾಕಂದ್ರೆ ಅಪಘಾತ ಆದವಾಗ ತಕ್ಷಣಕ್ಕೆ ಯಾರು ಹೆಲ್ಮೆಟ್ ತೆಗೆಯಲ್ಲ. ತುಂಬಾ ಡಾಕ್ಟರ್ಸ್ ಅಥವಾ ಪ್ಯಾರಾಮೆಡಿಕಲ್ ಆಗಿದ್ರೆ ಮಾತ್ರನೇ ಹೆಲ್ಮೆಟ್ ಅನ್ನ ತೆಗೆಯುವಂತದ್ದು ಇರುತ್ತೆ. ಯಾಕಂದ್ರೆ ಎಷ್ಟೊಂದು ಕಡೆಗಳಲ್ಲಿ ಏನಾಗುತ್ತೆ ಅಂದ್ರೆ ಹೆಲ್ಮೆಟ್ ಮೇಲೆಯಿಂದ ಚೆನ್ನಾಗಿರುತ್ತೆ, ಒಳಗಡೆಯಿಂದ ಚಿಪ್ ಗೇಟ್ ಆಗಿರುತ್ತೆ. ಗೊತ್ತಿಲ್ಲದೆ ಬಂದು ಸಡನ್ ಆಗಿ ತೆಗೆದ್ರು ಅಂತಂದಾಗ ಓಪನ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ವ್ಯಕ್ತಿ ಸಾಯ್ಬಹುದು. ಈ ರೀತಿ ಎಲ್ಲ ತೊಂದರೆಗಳಿರುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರು ಅಥವಾ ನಿಮ್ಮ ಬ್ಲಡ್ ಗ್ರೂಪ್ ಏನಿರುತ್ತೆ ಇದನ್ನೆಲ್ಲ ಒಂದ್ ಸ್ವಲ್ಪ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಸಾಹಸ ಮಾಡ್ತೀರಾ ಅಂತಂದಾಗ ಒಂದು ಕಣ್ಣಿಗೆ ಕಾಣೋ ರೀತಿಯಲ್ಲಿ ಇಟ್ಕೊಂಡ್ರೆ ಸುರಕ್ಷಿತವಾಗಿರುತ್ತೆ. ಸೇಫ್ಟಿ ಇಷ್ಟು ಮಾಡ್ಕೋಬೇಕು. ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರೆ 53 ಗಂಟೆಗಳಲ್ಲಿ ನೀವು ಕನ್ಯಾಕುಮಾರಿ ಟು ಕಾಶ್ಮೀರ್ ತಲುಪಬೇಕು ಅಂತಂದ್ರೆ ಊಟ ಮಾಡಕ್ಕಾದ್ರೂ ಟೈಮ್ ಸಿಕ್ತಿತ್ತಾ ಅಂತ. ಅಂಡ್ ಯಾಕಂತಂದ್ರೆ ಒಂದು ರೆಕಾರ್ಡ್ ಅನ್ನ ನಾನು ದಾಖಲೆಯನ್ನ ಮಾಡಕ್ಕೆ ಹೊರಟಿದ್ದೀನಿ ಅಂತಂದಾಗ ಒಂದೊಂದು ನಿಮಿಷನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂದ್ರೆ ಅದಕ್ಕಿಂತ ಕಡಿಮೆನೇ ಆಗಿರ್ಬಹುದು. ಸೊ ಅಲ್ಲಿ ಆ ಒಂದು ರೈಡ್ ಅನ್ನ ಮಾಡಬೇಕಾದಾಗ ನಿಮ್ಗೆ ಏನೆಲ್ಲ ಅಡಚಣೆಗಳಾಯ್ತು, ನಿಮ್ಮ ಫುಡ್ ರೊಟೀನ್ ಹೆಂಗಿತ್ತು ಅಂತ? ಊಟದ ವಿಚಾರಕ್ಕೆ ಅಂತ ಬಂದ್ರೆ 2 ದಿನಕ್ಕೆ 2 ಪ್ರೋಟೀನ್ ಬಾರ್ ಚಾಕ್ಲೇಟ್ ಅನ್ನ ತಿಂದಿರೋದು. ಒಂದು 6 ಇಂದ 7 ಲೀಟ್ರು ನೀರು, ಹೈಡ್ರೋಜನ್ ಹಾಕೊಂಡಿರ್ತೀನಿ. ಅದರಲ್ಲಿ ನೀರು ಇರುತ್ತೆ, ಅದರಲ್ಲಿ ಸ್ವಲ್ಪ ಎಲೆಕ್ಟ್ರಾಲ್, ಗ್ಲೂಕೋಸ್ ವಾಟರ್, ಸ್ವಲ್ಪ ಅದು ನಂಗೆ ಶಕ್ತಿ ಇರುತ್ತೆ. ಇದನ್ನ ಬಿಟ್ರೆ ನಾನು ಕನ್ಯಾಕುಮಾರಿಯಿಂದ ಹೊರಟವಾಗ ಡೆಲ್ಲಿ ಹತ್ತತ್ರ ಹೋದವಾಗ ತುಂಬಾ ನಿದ್ದೆ ತಡಿಲಿಕ್ಕಾಗದೆ 1 ಟೀ 1 ಬನ್. ಸೊ ಇದಿಷ್ಟು ನನ್ನ ಊಟದ ಸ್ಥಿತಿಯಾಗಿತ್ತು. ನಾನು ತಗೊಂಡಿದ್ದೇನೆ, ಯಾವುದೇ ಕಾರಣಕ್ಕೂ ಬೈಕ್ ಅನ್ನ ನಿಲ್ಸಲ್ಲ, ನಾನ್ ಸ್ಟಾಪ್. ಯಾಕಂದ್ರೆ ಹಿಂದೆ ಗಿನ್ನಿಸ್ ರೆಕಾರ್ಡ್ ಇರೋದು ಅವರು 45 ಗಂಟೆ 46 ನಿಮಿಷಕ್ಕೆ ಬಂದಿದ್ದಾರೆ ಅಂತಂದ್ರೆ ಎಲ್ಲೂ ನಿಲ್ಲಿಸ್ದೇನೆ ಬಂದಿರೋದು. ನಾನು ಮಾಡಬೇಕು ಅಂತಂದ್ರೆ ಹಾಗೆ ಮಾಡ್ಬೇಕು ಅದನ್ನೇ. ಈಗ ಎಲ್ಲೂ ನಿಲ್ಲಿಸದೆ ಮಾಡಬೇಕು. ಮೊದಲನೇದಾಗಿ ತಮಿಳ್ನಾಡಿಂದ ಹೊರಟು ಕರ್ನಾಟಕ ಬಂದು, ಕರ್ನಾಟಕದಿಂದ ಆಂಧ್ರ NH44 ರಾಷ್ಟ್ರೀಯ ಹೆದ್ದಾರಿ 44 ಪೂರ್ತಿ ಜರ್ನಿ ಒಂದೇ ರೋಡು. ಇಡೀ ಏಷ್ಯಾದಲ್ಲೇನೆ ತುಂಬಾ ಉದ್ದ ಇರೋದು ರಸ್ತೆ ಅದೊಂದೇನೆ NH44. 4112 ಕಿಲೋಮೀಟರ್ ಏನೋ ಇದೆ ಅದು. ಆದ್ರೆ ಇನ್ನೊಂದು 607 ಕಿಲೋಮೀಟರ್ ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. 3000+ ಕಿಲೋಮೀಟರ್ ಇವಾಗ ಲೆಕ್ಕದಲ್ಲಿ ಸಿಗುತ್ತೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ ತಾಕ್ತೀವೋ ಇಲ್ವೋ ಗೊತ್ತಾಗಲ್ಲ, ಬಹುಶಃ ನಾನು ಪಕ್ಕದಲ್ಲಿ ಹೋಗ್ಬೋದೇನೋ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ, ಉತ್ತರ ಪ್ರದೇಶ, ದೆಹಲಿ, ಪಂಜಾಬ್, ಜಮ್ಮು ಕಾಶ್ಮೀರ.
ಸೊ ಹಿಮಾಚಲ ಈ ಸಲ ಈಗ ಇದ್ರ ಮಧ್ಯದಲ್ಲಿ ಇದೊಂದು ಸ್ವಾರಸ್ಯ ಇದೆ. ನನ್ನ ಉದ್ದೇಶ ಇದ್ದಿದ್ದು ನೀವಾಗಲೇ ಕೇಳಿದ ಹಾಗೇನೆ ಗಿನ್ನಿಸ್ ರೆಕಾರ್ಡ್ ಮಾಡೋದು. 45 ಗಂಟೆ 46 ನಿಮಿಷದಲ್ಲಿ ಉತ್ತರ ಭಾರತದವ್ರು ಯಾರೋ ಮಾಡಿದ್ದಾರೆ. ದಕ್ಷಿಣ ಭಾರತದಿಂದ ನಾನು 45 ಗಂಟೆ 45 ನಿಮಿಷ 45 ಒಂದು ಒಳ್ಳೆ ನಂಬರ್ ಆಗುತ್ತೆ ಇದು ಅನ್ನೋ ರೀತಿಯಲ್ಲೇ ಶುರು ಮಾಡಿದ್ದು. ಎಲ್ಲರಿಗೂ ಹೇಳ್ದವಾಗ ನಾನು ಎಲ್ಲರನ್ನೂ ನಂಗೆ ತಿಳಿದ ಹಾಗೆ ನನ್ನ ಸರ್ಕಲ್ ಎಲ್ಲರಿಗೂ ಹೇಳಿದ್ದು ಇದೇ ರೀತಿ 45 ನಿಮಿಷ 45 ಗಂಟೆಗಳಲ್ಲೇ ನಾನು ಪ್ರಯಾಣವನ್ನ ಮಾಡ್ತಾ ಇದ್ದೀನಿ. ಗಿನ್ನಿಸ್ ರೆಕಾರ್ಡ್ ಮಾಡಕ್ ಹೋಗ್ತಾ ಇದ್ದೀನಿ. ವರ್ಲ್ಡ್ ರೆಕಾರ್ಡ್ ಮಾಡ್ತೀನಿ ಅನ್ನೋ ಪ್ಲಾನ್ ಅಲ್ಲ, ಗಿನ್ನಿಸ್ ರೆಕಾರ್ಡೇ ಮಾಡ್ತೀನಿ ನಾನು ಅನ್ನೋ ರೀತಿಯಲ್ಲೇ ಹೊರಟೆ. ಮೊಟ್ಟ ಮೊದಲನೇದಾಗಿ ನಾನು ಒಂದು ಮೊದಲೇ ಈ ರೀತಿಯಾಗಿ ನಾನು ಮಾಡಬೇಕು ಅನ್ನೋದೊಂದು ಪ್ಲಾನ್ ಮಾಡಿದ್ದೆ. ಆ ಶೆಡ್ಯೂಲ್ ಇದ್ದು. ಶೆಡ್ಯೂಲ್ ಪ್ರಕಾರವಾಗಿ ಕನ್ಯಾಕುಮಾರಿಯಿಂದ ಹೊರಟವನ್ಗೆ ಕರ್ನಾಟಕ ದಾಟಿ ಆಂಧ್ರ ಹೈದರಾಬಾದ್ ತನಕ ಏನೂ ಪ್ರಾಬ್ಲಮ್ ಇಲ್ಲ. ರಾತ್ರಿ 26ನೇ ತಾರೀಕು ರಾತ್ರಿ ನಾನು ಹೊರಟು ಬೆಳಿಗ್ಗೆ 8 ಗಂಟೆಗೆಲ್ಲ ನಾನು ಹೈದರಾಬಾದಲ್ಲಿ ಇದ್ದೀನಿ. ನಾನು ಕನ್ಯಾಕುಮಾರಿಯಿಂದ ಹೈದರಾಬಾದಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಬೈಪಾಸ್ ಆಗಲಿ ಎಣ್ಣೆ ಚೆನ್ನಾಗಿ ಸಿಗಲಿಲ್ಲ. ಸಿಟಿ ಒಳಗೆ ಎಂಟ್ರಿ ಆದೆ. ಒಂದು 2.5-3 ಗಂಟೆಗಳ ಕಾಲ ಸಿಟಿ ಟ್ರಾಫಿಕ್ಕು. ಅದು ಅವತ್ತು ಸೋಮವಾರ ಅಥವಾ ಮಂಗಳವಾರ ಬೆಳಿಗ್ಗೆ ವರ್ಕಿಂಗ್ ಡೇ ಸಿಕ್ಕಾಕೊಂಡೆ. ಅದು ಹೈದರಾಬಾದ್ ದಾಟಿಸ್ತಿಗೆ 11:30 ಆಗಿದೆ. 8 ಗಂಟೆ 8:30 ರೀಚ್ ಆದವನಿಗೆ 11:30 ತನಕ ಹೈದರಾಬಾದ್ ದಾಟಿದ್ದೀನಿ. ದಾಟದ್ಮೇಲೆ ಇಲ್ಲಿ 3 ಗಂಟೆ ವೇಸ್ಟ್ ಆಯ್ತು. ಆ 3 ಗಂಟೆನ ಮತ್ತೆ ನಾನು ಕವರ್ ಮಾಡ್ಕೋಬೇಕು. ಮಹಾರಾಷ್ಟ್ರ ದಾಟೋವರೆಗೂ ಒಂದು ಹಂತಕ್ಕೆ ಬರೀ ಪೆಟ್ರೋಲಿಗೆ ಮಧ್ಯದಲ್ಲಿ 1 ನಿಮಿಷ ಅಥವಾ 1.5 ನಿಮಿಷ ಒಂದು ಟ್ಯಾಂಕ್ ಫುಲ್ ಆಗ್ಲಿಕ್ಕೆ ಬೇಕು. ಪೆಟ್ರೋಲ್ ಟಾಪ್ ಮಾಡ್ಕೊ ರೈಡಿಂಗ್ ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಒಂದು ಎನರ್ಜಿ ಬಾರ್ ಚಾಕ್ಲೇಟ್ ತಿನ್ನು ಅಥವಾ ನೀರು ಕುಡಿ. ಅದು ಪೌಚಿಂಗ್ ಹೇಳ್ಕೊಂಡ್ರೆ ನೀರು ಬರುತ್ತೆ. ನೀರು ಕುಡಿ ಮತ್ತೆ ಕಂಟಿನ್ಯೂ ನಿಲ್ಸಲ್ಲ. ಆದಷ್ಟು ಟೈಮ್ನ ಪಿಕಪ್ ಮಾಡ್ಕೊಂಡೆ. ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶ ಹೋಗ್ಬೇಕಾದ್ರೆ ಒಂದಷ್ಟು ಘಾಟ್ ಸೆಕ್ಷನ್ ಇದೆ NH44 ಅಲ್ಲಿ. ಒಂದು ರೀತಿಯಲ್ಲಿ ಗುಂಪುಗಳಲ್ಲಿ ಹೋದಾಗ ಅವಿಸ್ಮರಣೀಯವಾದಂತಹ ಪ್ರಯಾಣ ಅದು. ಒಬ್ಬರೇ ಹೋಗ್ಬೇಕಾದ್ರೆ ಜೀವ ಒಂಥರ ಕೈಯಲ್ಲಿ ಹಿಡ್ಕೊಂಡ್ ಹಾಗೇನೆ, ತುಂಬಾ ಕಷ್ಟನೇ. ಯಾರು ಗೊತ್ತಿಲ್ಲ, ಗೊತ್ತಿಲ್ದಿರೋ ಊರು, ಗೊತ್ತಿಲ್ದಿರೋ ಭಾಷೆ, ಗೊತ್ತಿಲ್ದಿರೋ ರಸ್ತೆ, ಹೆಂಗ್ ಹೋಗ್ಬೇಕು? ಕತ್ತಲಾಗೋದಕ್ಕೆ ಮುಂಚೆ ಒಂದು ಸೇಫೆಸ್ಟ್ ಝೋನ್ಗೆ NH44 ಮಧ್ಯ ಬಂದು ನಾಗ್ಪುರ. ಕನ್ಯಾಕುಮಾರಿ ಸ್ಟಾರ್ಟ್ ಆದ್ರೆ ನಾಗ್ಪುರಕ್ಕೆ ಮಧ್ಯ ಹಾಫ್ ವೇ. ಕನಿಷ್ಠ ಪಕ್ಷ 24 ಗಂಟೆಗಳಲ್ಲಿ ನಾನು ನಾಗ್ಪುರ ರೀಚ್ ಆಗ್ಬೇಕು ಅನ್ನೋದು ನನ್ನ ನಾನು ಹಂಗೆ ಪ್ಲಾನ್ ಮಾಡ್ಕೊಂಡಿದ್ದೆ. ಇಷ್ಟು ಹೋಗ್ತೀನಿ ನಾನು. ಅರೌಂಡ್ ಒಂದು 2,000-2,500 ಕಿಲೋಮೀಟರ್ ಆಗುತ್ತೆ. 24 ಗಂಟೆಗಳಲ್ಲಿ 2,000 ಕಿಲೋಮೀಟರ್ ನನ್ನ ಬೈಕ್ ಓಡುತ್ತೆ. ನಾಗ್ಪುರಕ್ಕೆ ರೀಚ್ ಆದೆ ಅಂತಂದ್ರೆ ಇನ್ನು 24 ಗಂಟೆಗಳಲ್ಲಿ ನಾನು ಕಾಶ್ಮೀರ್ ರೀಚ್ ಆಗ್ತೀನಿ. 48 ಗಂಟೆಗಳು ಓಡ ನಾನು ಹೋಗ್ಬಲ್ಲೆ, ಪ್ರಯತ್ನ ಮಾಡಬಲ್ಲೆ ಅನ್ನೋದಿತ್ತು. ಇನ್ನ ನಾನು 1,500 ಕಿಲೋಮೀಟರ್ ಹೋಗಿದ್ದೀನಿ. ಆಲ್ರೆಡಿ ಮಹಾರಾಷ್ಟ್ರ ಬಾರ್ಡರ್ ಬಂದಿದ್ದೀನಿ. ಮಧ್ಯಪ್ರದೇಶ ನೆಕ್ಸ್ಟ್. ರಾತ್ರಿ ಆಗ್ತಾ ಇದೆ. ಹೆಚ್ಚು ಕಮ್ಮಿ 24 ಗಂಟೆ ಆಗಿದೆ. ಇನ್ನು ನನ್ನ ಡೆಸ್ಟಿನೇಷನ್ ನನಗೆ ಅನ್ಕೊಂಡಂಗೆ ನಾಗ್ಪುರ ರೀಚ್ ಆಗಿಲ್ಲ. ನಾಗ್ಪುರ ಇನ್ನ ಒಂದು 7 ಗಂಟೆಗಳ ಜರ್ನಿ ಇದೆ. ಮತ್ತೆ ಘಾಟ್ ಸೆಕ್ಷನ್. ಮಧ್ಯಪ್ರದೇಶದಿಂದನೂ ನಾಗ್ಪುರ ಝಾನ್ಸಿವರೆಗೂ ಘಾಟ್ ಸೆಕ್ಷನ್. ಅಗೇನ್ ಘಾಟ್ ಸೆಕ್ಷನ್. ಪೂರ್ತಿ ಅದು ಬೆಟ್ಟಗಳು ಹತ್ಕೊಂಡೇ ಹೋಗ್ಬೇಕು. NH44 ಆದ್ರೂ. ಸೊ ಅಲ್ಲೊಂದು ಮಹಾರಾಷ್ಟ್ರಗೂ ಮಧ್ಯಪ್ರದೇಶಕ್ಕೂ ಬಾರ್ಡರ್ ಟೋಲ್ ಇದೆ. ಈಗ ನಮ್ದು ಅತ್ತಿಬೆಲೆ ಟೋಲ್ ಇದೆ ಅಲ್ವಾ, ಆ ರೀತಿಯಾಗಿ ಸ್ಟೇಟ್. ಅಲ್ಲಿ ಹೋಗಿ ಒಂಚೂರು 5 ನಿಮಿಷ ನಂತರ ನೀರು ಖಾಲಿ ಆಗಿತ್ತು. ನೀರು ತಗೋಬೇಕಿತ್ತು, ಗ್ಲೂಕೋಸ್ ಆಡ್ ಮಾಡ್ಕೋಬೇಕಿತ್ತು. ನೈಟ್ ಎಲ್ಲ ಗಾಡಿ ಓಡಿಸ್ತೀನಿ, ಮತ್ತೆ ನಿದ್ದೆ ಬಂತು ಅಂದ್ರೆ ಕಷ್ಟ ಅಂತ ಹೇಳಿ ನೀರು ತುಂಬಿಸ್ಕೊಳಕ್ಕೆ ಅಂತ 1-2 ನಿಮಿಷ ನಿಲ್ಸಿದ್ದೆ. ಅಲ್ಲೊಂದು 3-4 ಜನ ಹುಡುಗರು ಯಾರೋ ಬಂದ್ರು, ವಿಶ್ ಮಾಡಿದ್ರು. ನನ್ನ ಮುಂದೆ ವಿಂಡ್ಶೀಲ್ಡ್ಗೆ ಎಲ್ಲ ಹಾಕೊಂಡಿದ್ದೆ. ಈ ತರ ರೈಡ್ ಮಾಡ್ತಾ ಇದ್ದೀನಿ ನಾನು ಕರ್ನಾಟಕ ಅಂತ. ಒಂದು ಕ್ಷಣಕ್ಕೆ ಖುಷಿ ಆಯ್ತು. ಆಮೇಲೆ ಅಂಗಡಿಯವ್ರು ಹೇಳಿದ್ರು ಆದಷ್ಟು ಬೇಗ ಹೊರಟೋಗಿ, ಹುಡುಗರು ಸರಿ ಇಲ್ಲ ಅಂದ್ರೆ ಕೇಳಿರ್ತಾರೆ ನೀವು, ತುಂಬಾ ಕಡೆ ಒಂಟಿ ಹೋಗೋ ಗಾಡಿಗಳನ್ನ ಅಡ್ಡ ಹಾಕ್ತಾರೆ ಮಾಡ್ತಾರೆ. ಸೊ ಆ ರೀತಿ ನನಗೂ ಕೂಡ ಅನುಭವ ಆಯ್ತು. ನನ್ನ ಗಾಡಿ ಸ್ವಲ್ಪ ವೇಗ ಇತ್ತು, ನನ್ಗೆ ಹೋಗ್ಬೇಕು ಅನ್ನೋ ಹುಚ್ಚಿತ್ತು. ಆ ಹುಡುಗರು ನಾನು ಹೊರಟು 1-2 ನಿಮಿಷಕ್ಕೆ ನನ್ನ ಹಿಂದೆನೆ 4 ಗಾಡಿ ತಗೊಂಡ್ ಬರಕ್ ಶುರು ಮಾಡಿದ್ರು. ಗೊತ್ತಿಲ್ಲ ಅದ್ಯಾಕೋ ಅಂಗಡಿಯವನು ಹೇಳಿದ್ರೆ ನೀವು ವಿಶ್ ಮಾಡಿದಂತ ಅದೇ ಹುಡುಗರೇನೆ. ಅಂದ್ರೆ ಫಸ್ಟ್ ಮಾತಿನ ಮೂಲಕ ಟ್ರ್ಯಾಪ್ ಮಾಡ್ತಾರೆ, ಅದಾದ ನಂತರ ನಿಮ್ಗೆ ಅಡಚಣೆಯನ್ನ ಉಂಟು ಮಾಡೋದಕ್ಕೆ ಟ್ರ್ಯಾಪ್ ಮಾಡ್ತಾರೆ. ಅದು ಹೆಂಗೆ ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ, ನೀವ್ ಎಷ್ಟ್ ಜನ ಇದ್ದೀರಾ, ಒಬ್ರೇ ಬಂದಿದ್ಯಾ, ಗ್ರೂಪ್ ಬಂದಿದ್ಯಾ, ಎಷ್ಟ್ ಗಾಡಿ ಇದೆ, ಎಲ್ಲಿಂದ ಎಲ್ಲಿ ಹೋಗ್ತಾರ, ಎಲ್ಲ ಇನ್ಫಾರ್ಮೇಶನ್ ತಗೋತಾರೆ. ನಾನು ಅನ್ನಿಸ್ತು, ಹುಡುಗರು ಕೇಳ್ತಾ ಇದಾರೆ ನನಗಿಂತ ಸ್ವಲ್ಪ ಚಿಕ್ಕ ವಯಸ್ಸಿನವ್ರೆ, ಅವರು ಬೈಕರ್ಗಳು ಇರ್ಬೋದು, ಅವ್ರಿಗೂ ಆಸೆ ಇರ್ಬೋದು, ಅವ್ರಿಗೆ ಇನ್ಸ್ಪೈರ್ ಆಗ್ಲಿ ಅಂತ ಹೇಳಿ ನಾ ಇಲ್ಲ ಸೋಲೋ ರೈಡ್ ಅಂತ ಹೇಳ್ಬಿಟ್ಟೆ. ಮೊದಲನೇ ತಪ್ಪು. ಇಲ್ಲ ನನ್ ಗುಂಪಿದೆ, ನನ್ ಟೀಮ್ಸ್ ಎಲ್ಲ ಹಿಂದೆ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟಿದ್ರೆ ಏನಾಗ್ತಾ ಇರ್ಲಿಲ್ಲ. ಸೋಲೋ ರೈಡ್ ನಂದು, ಒಬ್ನೇ ಹೋಗ್ತಾ ಇದ್ದೀನಿ ಈ ತರ ರೆಕಾರ್ಡ್ ಮಾಡಕ್ಕೆ ಅಂತಂದೆ. ಅವರೆಲ್ಲ ಓಕೆ ವಿಶ್ ಮಾಡಿದ್ರು, ಬಾಯ್ ಅಂತಂದ್ರು. ಒಂದ್ ಸ್ವಲ್ಪ ನಗ್ನಗ್ತಾ ಮಾತಾಡಿದ್ರು, ಹೊಟ್ಟೋದ್ರು. ಅಂಗಡಿಯವರಿಗೆ ಅವ್ರ ಪರಿಚಯ ಮುಖಗಳು ಗೊತ್ತಿರುತ್ತಲ್ವ, ಲೋಕಲ್ ಅವ್ರಿಗೆ ಹೀಗೆ ಅಂತ ಗೊತ್ತಿರುತ್ತಲ್ವ. ಅಂಗಡಿಯವನು ಪಾಪ ನೀರು ಕೊಟ್ಟವನು ಖುಷಿಯಿಂದ ಹೇಳ್ದ,
ಹುಷಾರಾಗಿ ಜಾಗೃತಿಯಿಂದ ಹೋಗಿ, ಆದಷ್ಟು ಬೇಗ ಹೋಗಿ. ಇಲ್ಲಿಂದ ನಿಮ್ಗೆ ಇಷ್ಟು ದೂರದಲ್ಲಿ ಝಾನ್ಸಿ ಅನ್ನೋ ಊರು ಸಿಗುತ್ತೆ, ಅಲ್ಲಿ ತನಕ ಹೊಟ್ಟೋಗ್ಬಿಡಿ, ಅಲ್ಲಿಂದ ಆಮೇಲೆ ನಿಮಗೆ ತೊಂದರೆ ಇಲ್ಲ ಅಂತ. ಮಧ್ಯಪ್ರದೇಶ ಬಾರ್ಡರ್ ಎಂಟ್ರಿಯಿಂದ ಝಾನ್ಸಿವರೆಗೂ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು 440 ಕಿಲೋಮೀಟರ್ ಇದೆ. ನನ್ನ ಗಾಡಿಗೆ 2 ಸಲ ಪೆಟ್ರೋಲ್ ತುಂಬಿಸ್ಕೋಬೇಕು ನಾನು. ಆಯ್ತು ಹೋಗ್ತೀನಿ, ಹೋಗಲ್ಲ ಅಂತ ಇಲ್ಲ ಅಂತ ಅಲ್ಲಿಂದ ಹೇಳ್ದೆ. ಅಂಗಡಿ ಹತ್ರ ಮಾತಾಡ್ಕೊಂಡು ನಾನು ನೀರೆಲ್ಲ ತುಂಬಿಸ್ಕೊಂಡು ರೆಡಿಯಾಗಿ ಒಂದು 2-3 ಕಿಲೋಮೀಟರ್ ಮುಂದೆ ಹೋಗಿದ್ದೀನಿ. 4 ಗಾಡಿಗಳು ಹಿಂದೆ ಬರ್ತಾ ಇದೆ. ನಂಗೆ ಗೊತ್ತಾಗ್ತಾ ಇದೆ ನಾನೊಂದು 60-70 ಸ್ಪೀಡ್ ಇದೆ. ಗಾರ್ಡ್ ಸೆಕ್ಷನ್ ಆಗಿರ್ಕೊಂಡು ತುಂಬಾ ಸ್ಪೀಡ್ ಇಟ್ಕೊಳಕ್ಕಾಗಲ್ಲ. ಬಿಕಾಸ್ ನನ್ನ ಬೈಕಲ್ಲಿ, ಈ ಬೈಕಲ್ಲಿ ಕಾರ್ನರ್ ABS ಇಲ್ಲ. ಕಾರ್ನರ್ ABS ಇಲ್ಲ ಅಂದಾಗ ನಾನು ತುಂಬಾ ಬಗ್ಸಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಮಾಡಲೇಬೇಕು ಸ್ಪೀಡ್ನ. ಅವರು ತುಂಬಾ ಪ್ರೊಫೆಷನಲ್ ಆಗಿ ಗಾರ್ಡ್ ಸೆಕ್ಷನ್ ಅವ್ರು ಗಾಡಿ ಓಡಿಸ್ತಾರೆ, ಅವ್ರಿಗೆ ಗೊತ್ತಿದೆ ರೋಡು. ನನಗೆ ಹೊಸದು, ಅವ್ರಿಗೆ ಹಳೇದು. ಸ್ವಲ್ಪ ಬರ್ತಾ ಇದಾರೆ ಅಂತ ಅನ್ನಿಸ್ತು. ಯಾಕೋ ಇರಬಹುದು ಅಥವಾ ಇಲ್ಲದೆ ಇರಬಹುದು, ಮನ್ಸಲ್ಲಿ ದ್ವಂದ್ವ. ಇದು ಅದೇ ಹುಡುಗ್ರೇನಾ, ಅಂಗಡಿಯವ್ರು ಹೇಳ್ದಂಗೆ ಅವ್ರು ನನ್ನ ಫಾಲೋ ಮಾಡ್ತಾ ಇದಾರ, ಗೊಂದಲ ಶುರುವಾಯ್ತು. ದೇವ್ರ ಮೇಲೆ ಭಾರ ಆಗಿದ್ದಾಗ್ಲಿ, ಹತ್ಬಿಡ್ತೀನಿ ಮೇಲೆ, ಫಸ್ಟ್ ಘಾಟ್ ಹತ್ಕೊಂಡು ಮುಂದೆ ಕೊಟ್ಟೋಗ್ಬಿಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ ಮಿಕ್ಕಿದ್ದೇನಾದ್ರು. ಎಷ್ಟಾಯ್ತು ಅಷ್ಟು ಸ್ಪೀಡಾಗಿ ಹೋದೆ. ಒಂದು 100-120 ಕಿಲೋಮೀಟರ್ ಅವರು ನನ್ನನ್ನು ಹಿಂಬಾಲಿಸಿರ್ಬಹುದು. ಯಾರು ಅಷ್ಟು ಹುಚ್ಚರಾಗಿರಲ್ಲ. ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಬಂದ್ರೆ ಓಕೆ ಅಂತ. ಆ ಘಾಟ್ ಸೆಕ್ಷನ್ ದಾಟಿ ಝಾನ್ಸಿಗಿಂತ ಒಂದು ಹಿಂದೆ ಒಂದು ಫ್ಯೂಯಲ್ ಬಂಕ್ ಸಿಗೋವರೆಗೂ ಅವ್ರ ಹಿಂದೆ ಬಂದಿದ್ದಾರೆ. ಅಲ್ಲಿ ನನಗೆ ತಿಳಿದ ಹಂಗೇನೆ ರಾತ್ರಿ ಹೊತ್ತು ಕೆಲವು ಬಂಕ್ಗಳಲ್ಲಿ ವಾಚ್ಮ್ಯಾನ್ ಕೈಯಲ್ಲಿ ನಾಡ್ ಬಂದೂಕು ಕೋವಿ ಇಟ್ಕೊಂಡಿರ್ತಾರೆ. ಕಾಡು ಪ್ರಾಣಿಗಳು ಬರುತ್ತೆ ಅಂತ ಆಗ್ಬಹುದು, ಈ ರೀತಿ ತೊಂದರೆಗಳಾಗುತ್ತೆ ಅಂತ ಆಗ್ಬಹುದು. ನಾನು ಪೆಟ್ರೋಲ್ ಅಲ್ಲಿ ತುಂಬಿಸ್ಕೊಬೇಕಾದ್ರೆ ಅವ್ರನ್ನ ಕೇಳಿದೆ, ಏನಾದ್ರು ಈ ತರ ಏನಾದ್ರು ಆಗತ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು, ನಮ್ಗೆಲ್ಲ ಇಲ್ಲಿ ಸುಮ್ನೆ ಬಂದೂಕ್ ಕೊಟ್ಟಿಲ್ಲ, ಕೆಲವೊಂದ್ಸಲ ಇವರು ಪುಂಡಾಟಗಳು ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಇಲ್ಲೆಲ್ಲ ಹೊಡೆದಾಡ್ತಾರೆ, ದಾಂಧಲೆ ಮಾಡ್ತಾರೆ, ತುಂಬಾ ಆಗಿದೆ ಇಲ್ಲಿ ಆ ತರ. ಆಮೇಲೆ ಅವ್ರು ನಂದೆಲ್ಲ ಏನು ಎತ್ತ ಅಂತೆಲ್ಲ ಕೇಳಿದ್ರು. ಕೇಳಿದ್ಮೇಲೆ ಈ ತರ ಹೋಗ್ತಾ ಇದೀನಿ ನಾನು ಅಂತಂದೆ. ಹಗಲೊತ್ತಲ್ಲಿ ನೀವು ಈ ರಸ್ತೆನ ಪಾಸ್ ಮಾಡ್ಕೋಬೇಕಿತ್ತು, ರಾತ್ರಿ ಹೊತ್ತು ತಪ್ಪು ಮಾಡಿದೀರಾ, ಪರವಾಗಿಲ್ಲ, ಇನ್ನೊಂದು 200-250 ಕಿಲೋಮೀಟರ್ ಝಾನ್ಸಿ ಇದೆ, ಹೊಟ್ಟೋಗ್ಬಿಡಿ ಅಲ್ಲಿಂದ. ನಿಮ್ಗೆ ಎಲ್ಲರದು ಒಂದೇ ಉತ್ತರ, ಝಾನ್ಸಿ ದಾಟಿದ್ಮೇಲೆ ನಾಗ್ಪುರ ಆದ್ಮೇಲೆ ಮತ್ತೆ ನಮ್ಗೆ ಹೈವೇ ಚೆನ್ನಾಗಿ ಸಿಗತ್ತೆ. ಅದೊಂಚೂರು ಘಾಟ್ ಸೆಕ್ಷನ್, ಅಲ್ಲೊಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ, ಎಲ್ಲೂ ನಿಲ್ಲಿಸ್ಬೇಡಿ, ಹೊಟ್ಟೋಗ್ತಾ ಇರಿ. ಇದು ಒಂದ್ ರೀತಿ ತೊಂದ್ರೆ. ಎರಡನೇದು, ದಟ್ಟವಾಗಿರೋ ಕಾಡು, ಹೆಚ್ಚು ಕಮ್ಮಿ ಮಳೆ ಸಮಯನೇ, ಫೆಬ್ರವರಿ ಮಾರ್ಚು. ನಮಗೆ ಸ್ವಲ್ಪ ಇಲ್ಲಿ ಬಿಸಿಲು, ಮೇಲೆ ಹೋಗ್ತಾ ಮಳೆ ಥಂಡಿ ಶುರು ಆಗುತ್ತೆ. ಆ ಮಳೆ ಸಂದರ್ಭದಲ್ಲಿ ನನ್ಗೆ ಸರಿಯಾಗಿ ಮಳೆ ಫಾಗ್ ತುಂಬ್ಕೊಂಡ್ಬಿಡುತ್ತೆ. ಈ ಮಂಜು ರೋಡಲ್ಲಿ ತುಂಬಿಡ್ತು ಅಂದ್ರೆ ರಾತ್ರಿ ಫಾಗ್ ತುಂಬ್ಕೋತಾ ಇದೆ, ಮಳೆ ಬೇರೆ. ಓಕೆ, ನಾನು ನೆನೆಯಲ್ಲ, ನನ್ನ ಗ್ಲಾಸಲ್ಲಿ ವಿಂಡ್ಶೀಲ್ಡ್ಗೆ ನಾನು ಆಂಟಿ ಫಾಗ್ ಹಾಕೊಂಡಿದ್ದೀನಿ, ಆದ್ರೂ ಆ ಮಂಜುನ ತಡ್ಕೊಳಕ್ ಆಗ್ತಾ ಇಲ್ಲ, ತೆಗಿಲೇಬೇಕು. ಇದನ್ನ ತೆಗೆದೆ ಕಣ್ಣುರಿಯುತ್ತೆ, ಕುರಿಯುತ್ತೆ ಕಣ್ಣಿಗೆ ಬಂದು. ಅದೆಲ್ಲದ್ರ ಮಧ್ಯನೂ ಹೊರಟಿದ್ದೀನಿ, ಮುಟ್ಬಿಡ್ಬೇಕು. ಇನ್ನೊಂದು 250-300 ಕಿಲೋಮೀಟರ್ ಹೋಗ್ಬಿಟ್ರೆ ನಾಗ್ಪುರ, ಅರ್ಧ ದಾರಿಗೆ ಬಂದ್ಬಿಟ್ಟೆ ನಾನು. ರಾತ್ರಿ 10-10:15 ಆಗ್ತಾ ಇದೆ ಅಷ್ಟೊತ್ತಿಗಾಗ್ಲೇ. ನಾಗ್ಪುರಕ್ಕೆ ಅಟ್ಲೀಸ್ಟ್ 12 ಗಂಟೆಗೆ ರೀಚ್ ಆದ್ರೆ 36 ಗಂಟೆಗಳು ಲೆಕ್ಕದಲ್ಲಿ ನಾನು ಬಂದ್ಬಿಟ್ಟಿರ್ತೀನಿ. 24 ಪ್ಲಸ್ ಇನ್ನೊಂದಷ್ಟು ಗಂಟೆಗಳ ಲೆಕ್ಕ ಹಾಕೊಂಡ್ರು ಅರ್ಧ ದಾರಿಗೆ ಬಂದಿದ್ದೀನಿ. ಇನ್ನರ್ಧ ದಾರಿ ನಾನು ಹೆಂಗಿದ್ರು ಎಕ್ಸ್ಪ್ರೆಸ್ ವೇ ಸಿಕ್ಬಿಡುತ್ತೆ ನನಗೆ, ಹೋಗ್ಬಿಡ್ತೀನಿ ಅನ್ನೋ ಒಂದು ಹುಮ್ಮಸ್ಸು. ಹುಚ್ಚು ಅಂತ ಅನ್ಬಾರ್ದು, ಒಂದು ಹುಮ್ಮಸ್ಸಲ್ಲೇ ನಾನು ನಾಗ್ಪುರ ತನಕ ಬಂದೆ. ಆಮೇಲೆ ಹುಡುಗರು ಪಾಪ ಬರ್ತಾ ಇದ್ದವರು ಗೊತ್ತಿಲ್ಲ, ನಾನು ಸಿಗಲ್ಲ ಅಂತನೋ ಅಥವಾ ಉಪಯೋಗ ಇಲ್ಲ, ಸುಮ್ಮನೆ ವ್ಯರ್ಥ ಸಮಯ ಅನ್ಕೊಂಡು ಹೊಟ್ಟೋದ್ರೇನೋ, ಸಿಗ್ಲಿಲ್ಲ. ನಾಗ್ಪುರದಿಂದ ನಂತರದಲ್ಲಿ ಛತ್ತೀಸ್ಗಢ, ಉತ್ತರ ಪ್ರದೇಶದಿಂದ ನಾನು ದೆಹಲಿ ಬರೋ ಸಮಯ ಹತ್ತತ್ರ ಬೆಳಗಿನ ಜಾವ. ಏನಂದ್ರು ಕಣ್ಣು ಹಿಂಗೆ ತೇಲ್ತಾ ಇದೆ. ಅಲ್ಲಿ ಮಧ್ಯಪ್ರದೇಶ ದಾಟ್ಬೇಕಾದ್ರೆ ನಾನು ವೈಸರ್ ಓಪನ್ ಮಾಡ್ಕೊಂಡಿದ್ದಕ್ಕೆ ಕಣ್ಣಿಗೆ ಹೊಡೆದಿದೆ ಗಾಳಿ, ಮಳೆ ನೀರು ಎರಚಿದೆ, ಕಣ್ಣು ಉರಿ ಧೂಳು ತುಂಬ್ಕೊಂಡ್ಬಿಡ್ತು, ವೈಸರ್ ಕೂಡ ಗಲೀಜಾಗೋಗ್ಬಿಡ್ತು. ಕ್ಲೋಸ್ ಅಲ್ಲೇ ಇದ್ರೆ ಗಲೀಜಾಗಲ್ಲ, ಒರ್ಸ್ಕೊಂಡ್ ತಕ್ಷಣ ಹೊಟ್ಟೋಗತ್ತೆ. ಓಪನ್ ಆದ ಕಾರಣ ಎರಡೂ ಕಡೆ ಗಲೀಜಾಗಿದೆ, ಅದನ್ನ ನಾನು ಕ್ಲೀನ್ ಮಾಡ್ಕೋಬೇಕೀಗ. ಅದಕ್ಕೆ ಅಂತ ನಿಲ್ಲಿಸ್ಕೊಂಡು ಅಲ್ಲೊಂದು ಟೀ ಕುಡಿದು ಒಂದು ಬಂದ್. ತುಂಬಾ ಹಶು, ಮಳೆ, ಚಳಿ ಎಲ್ಲ. ಇನ್ನೇನು ಪಂಜಾಬ್ ಪ್ರಾಂತ್ಯ, ದಿಲ್ಲಿ ಪ್ರಾಂತ್ಯಕ್ಕೆ ಎಂಟ್ರಿ ಆಗ್ತಾ ಇದೀವಿ ಅಂತಂದ್ರೇನೆ ಥಂಡಿ ಶುರುವಾಗ್ಬಿಡತ್ತೆ. ದಕ್ಷಿಣ ಭಾರತ, ನಮ್ಮ ಎಲ್ಲಿ ಮಹಾರಾಷ್ಟ್ರ ದಾಟೋವರೆಗೂ ಬಿಸಿಲು, ಮಹಾರಾಷ್ಟ್ರದಿಂದ ಉತ್ತರ ಪ್ರದೇಶ ಹೋಗೋವರೆಗೂ ಮಳೆ, ಚಳಿ. ಉತ್ತರ ಪ್ರದೇಶ ದಾಟ್ಬಿಟ್ವಿ ಅಂತಂದ್ರೆ ದೆಹಲಿ, ಪಂಜಾಬ್, ಇನ್ನು ಜಮ್ಮು ಕಾಶ್ಮೀರ ಸಂಪೂರ್ಣವಾಗಿ ಚಳಿ. ಸೊ 3 ರೀತಿ ವೆದರ್ ಅನ್ನು ಒಂದೇ ಕಾಲದಲ್ಲೇ ನೋಡ್ಕೊಂಡು ಹೋಗ್ತಾ ಇದೀನಿ ಒಂದು ದಿನದಲ್ಲಿ. ಸೊ ದೆಹಲಿಯಿಂದ
ಪಂಜಾಬ್ ಹೋಗ್ಬೇಕಾದ್ರೆ ಅವತ್ತು ನನ್ನ ಅದೃಷ್ಟ ಅಥವಾ ದುರಾದೃಷ್ಟ, ಭಗವಂತನ ಇನ್ನೊಂದು ಪರೀಕ್ಷೆ, ಹೈದರಾಬಾದ್ಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಿಸಾನ್ ಸ್ಟ್ರೈಕ್, ರೈತರ ಚಳುವಳಿ. ಹಿಂದಿನ ದಿನ ನೋಡಿದೀನಿ ನಾನು, ಚಳುವಳಿ ಸ್ವಲ್ಪ ಕಡಿಮೆ ಆಗಿದೆ, ಅದೆಲ್ಲ ಒಂಚೂರು ಗೊತ್ತಾಗ್ತಾ ಇತ್ತು. ನನ್ನ ಸ್ನೇಹಿತ ಜೊತೆ ಕಮ್ಯುನಿಕೇಟ್ ಅಲ್ಲಿ ಇದ್ದೆ ನಾನು, ಅವ್ನು ಹೇಳ್ತಾ ಇದ್ದ ಸ್ವಲ್ಪ ಕಡಿಮೆ ಇದೆ, ಹೋಗ್ಬೋದು ಅಂತ. ಪಂಜಾಬ್ ಎಂಟ್ರಿ ಆಗ್ತಾ ಇದ್ದೀನಿ, ಮೊಹಾಲಿ ಸ್ಟೇಡಿಯಂ ಆ ಊರ ಎಂಟ್ರಿ ಸಿಗತ್ತೆ ಒಂದ್ ಸ್ವಲ್ಪ ದೂರದಲ್ಲಿ. ಅದೃಷ್ಟ ಹೆಂಗಂದ್ರೆ ರಾಜ್ಯಪಾಲರು ಅವತ್ತು ಪಾಸ್ ಆಗ್ತಾ ಇದಾರೆ ಅಂತ ಹೇಳಿ ನಿಲ್ಸಿದ್ದ ಧರಣಿ ಆ ಸ್ಟ್ರೈಕ್ ಅನ್ನ ಮತ್ತೆ ಮಾಡ್ಬಿಟ್ಟು ಒಂದು 3-4 ಕಿಲೋಮೀಟರ್ ಟ್ರ್ಯಾಕ್ಟರ್ಗಳನ್ನ ರೋಡ್ಗೆ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಸತತವಾಗಿ 5 ರಿಂದ 5.5 ಗಂಟೆಗಳ ಕಾಲ ಇಡೀ ಪಂಜಾಬ್ ಆ ಮೊಹಾಲಿ ಸ್ಟೇಡಿಯಂ ಸುತ್ತಮುತ್ತ ಸಂಧಿ ಸುತ್ಕೊಂಡು ಅಲ್ಲಿಂದ ಹಿಮಾಚಲಕ್ಕೆ ಹೋಗಿ, ಹಿಮಾಚಲ ಶಿಮ್ಲಾ ವಯ ನಾನು ಕೆಳಗಿಳಿದು ಮತ್ತೆ ಪಠಾನ್ಕೋಟು. ನಾನು ಪಂಜಾಬ್ ಜಲಂಧರ್ ಪಠಾನ್ಕೋಟ್ ಹೋಗ್ಬೇಕಾಗಿದ್ದು ನನ್ನ ರಸ್ತೆ ಇದ್ದಿದ್ದು 44ನ ಬಿಟ್ಟು ತಿರುಗ್ಕೊಂಡು ಹಿಮಾಚಲ ಸುತ್ತ ಹಾಕೊಂಡು ಬಂದು ಇವತ್ತು ನೈಟ್ ಹೊರಟಿರೋನು ನಾಳೆ ಎಲ್ಲ ನಾಡಿದ್ದು ನೈಟು 8-8:30 ಅಷ್ಟೊತ್ತಿಗೆ ಪಠಾನ್ಕೋಟು ಕಾಶ್ಮೀರ್ ಬಾರ್ಡ್ರಿಗೆ ಎಂಟ್ರಿ ಆಗಿದ್ದೀನಿ, ಜಮ್ಮು ಬಾರ್ಡ್ರಿಗೆ ಎಂಟ್ರಿ ಆಗಿದ್ದೀನಿ. ನಾನು ಇನ್ನ ರೀಚ್ ಆಗಿಲ್ಲ. ಇನ್ನ ಪಠಾನ್ಕೋಟ್ಗೆ ಹೋದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಏನಾಗತ್ತೆ ಅಂತಂದ್ರೆ, ನಮ್ಮ ಯಾವುದೇ ರಾಜ್ಯದ ಸಿಮ್ಗಳು ವರ್ಕ್ ಆಗಲ್ಲ ಅಲ್ಲಿ. ಪ್ರೀಪೇಯ್ಡ್ ಯಾವ ಸಿಮ್ಮು ವರ್ಕ್ ಆಗಲ್ಲ, ಪೋಸ್ಟ್ ಪೇಡ್ ಆದ್ರೆ ಆಗುತ್ತೆ. ಪೋಸ್ಟ್ ಪೇಯ್ಡ್ ಆಗತ್ತೆ, ನಿಗದಿತ ಸಮಯ ಅಂತ ಇದೆ, ಅಷ್ಟು ಸಮಯದವರೆಗೂ ಪೋಸ್ಟ್ ಪೇಯ್ಡ್ ವರ್ಕ್ ಆಗತ್ತೆ. ಪ್ರೀಪೇಯ್ಡ್ ಯಾವ ಸಿಮ್ಮು ವರ್ಕ್ ಆಗಲ್ಲ. ಈ ಮಿಕ್ಕಿದೆಲ್ಲ ಪ್ರಿಕಾಷನ್ ತಗೊಂಡವನು ಇದೊಂದು ನಾನು ಮರ್ತಿದ್ದೆ. ಆಫ್ಲೈನ್ ಮ್ಯಾಪ್ ಮೊಬೈಲ್ ಅಲ್ಲಿ ಹಾಕೊಂಡಿದ್ದೆ, ರೂಟ್ ಗೊತ್ತಾಗ್ತಾ ಇದೆ, ಯಾವ್ದು ಕಾಲ್ ಬರ್ತಾ ಇಲ್ಲ, ಯಾರ್ದು ಮೆಸೇಜ್ ಬರ್ತಾ ಇಲ್ಲ. ಅಟ್ಲೀಸ್ಟ್ ಇವಾಗ ನೋಟಿಫಿಕೇಶನ್ ಎಲ್ಲಿದೆ ಅಂತ ಕೇಳಕ್ಕಾದ್ರು ನಂಗೆ ಮೆಸೇಜ್ ಮಾಡ್ತಾ ಇದ್ರು, ನಾನು ಡಿಸ್ಪ್ಲೇ ನೋಡ್ಕೋತಾ ಇದ್ದೆ, ನಾನು ಗೊತ್ತಾಗ್ತಾ ಇತ್ತು ನಂಗೆ. ಅಥವಾ ನಂಗೆ ಇದು ಇಂಟರ್ಕಾಮ್, ಇದರಲ್ಲಿ ವಾಯ್ಸ್ ಗೊತ್ತಾಗುತ್ತೆ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ರೆ. ಇಂಟರ್ಕಾಮ್ ಅಲ್ಲಿ ಗೊತ್ತಾಗುತ್ತೆ ಅದ್ರ ಕಾಲ್ ಬಂದ್ರೆ ಅಥವಾ ಕಾಲ್ ಹೋದ್ರೆ. ಇದ್ರೊಳಗಡೆ ಫುಲ್ ನಾವು ಮಾತಾಡ್ಲಿಕ್ಕೆ ಕೂಡ ಮೈಕ್ ಎಲ್ಲ ವ್ಯವಸ್ಥೆಗಳು ಇರುತ್ತೆ ಇದರಲ್ಲಿ, ಎವ್ರಿಥಿಂಗ್ ಇದರಲ್ಲೇ ವ್ಯವಸ್ಥೆ ಇರುತ್ತೆ ಹೆಲ್ಮೆಟ್ ಒಳಗಡೆನೆ. ಸೊ ಯಾವ್ದು ನೋಟಿಫಿಕೇಶನ್ ಬರ್ತಾ ಇಲ್ಲ. ಪಠಾನ್ಕೋಟ್ ದಾಟ್ತಾ ಇದ್ದೀನಿ, ಕಾಶ್ಮೀರ್ ಕಡೆ ಜಮ್ಮು ಆಮೇಲೆ ಕಾಶ್ಮೀರ ಹೋಗ್ತಾ ಇದ್ದೀನಿ, ನೋಟಿಫಿಕೇಶನ್ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ಏನು ಅಂತ ನೋಡಿದವಾಗ ಆಮೇಲೆ ರಿಯಲೈಸ್ ಆಯ್ತು, ಅಲ್ಲೊಂದು ಹೋಟ್ಲ್ ಹತ್ರ ನಿಲ್ಲಿಸ್ಕೊಂಡೆ ನಾನು. ಫೋನ್ ತೆಗೆದು ನೋಡ್ತೀನಿ, ನೆಟ್ವರ್ಕ್ ಇಲ್ಲ. ಯಾರನ್ನ ಕೇಳಬೇಕು, ಹತ್ತತ್ರ ರಾತ್ರಿ ಆಗ್ತಾ ಇದೆ. 8 ಗಂಟೆ ಆಗಿದೆ, ನಾನು ಪಠಾನ್ಕೋಟ್ಗೆ ಎಂಟ್ರಿ ಆಗಿದ್ದೀನಿ 8-8:30. ಇಲ್ಲಿಂದ ಇನ್ನೊಂದು 2-3 ಗಂಟೆಗಳ ಕಾಲ ಜರ್ನಿ ಇದೆ ನಂಗೆ. ಶ್ರೀನಗರ ರೀಚ್ ಆಗ್ಲೇಬೇಕು, 44 ನಾನು ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ, ಹತ್ಬಿಟ್ಟಿದ್ದೀನಿ. ರಸ್ತೆ ಗೊತ್ತಾಗ್ತಾ ಇಲ್ಲ. ಈ NH ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಡೈವರ್ಟ್ ಮಾಡಿರ್ತಾರೆ, ಡೈವರ್ಷನ್ ತಗೊಂತೀನಿ, ವಾಪಸ್ ಬಂದು ಸೇರ್ಬೇಕಾದ್ರೆ ಸಮಯ ಆಗತ್ತೆ. ಜಮ್ಮುನಲ್ಲಿ ಏನಿಲ್ಲ ಅಂತಂದ್ರು ಅದೊಂದು ಮಂದಿ ರೈಡ್ ಕಂಪ್ಲೀಟ್ಗೆ ಒಂದು ಆ್ಯಪ್ ಇದೆ. ನಾನು ಅಪ್ಲೈ ಮಾಡಿದಾಗ ಅವ್ರೊಂದು ಆ್ಯಪ್ ಕಳಿಸಿದ್ರು, ಅದರಲ್ಲಿ ಇದೆ ಒಂದಷ್ಟು ಲೈನುಗಳು. ಒಂದೇ ಜಾಗನ 4-5 ಸಲ ಸುತ್ತಿದ್ದೀನಿ ನಾನು. ಉದಾಹರಣೆ ಇದೊಂದು ಜಾಗದಲ್ಲಿ ಇದೀವಿ ಅಂದ್ರೆ, ಇಲ್ಲಿಂದ ಒಂದು ರಸ್ತೆ ಹೋಗಿದೆ, ಆ ಕಡೆ ಹೋಗಿ ಮತ್ತೆ ಇಲ್ಲಿಗೆ ಬರ್ತೀನಿ, ಹೋಗ್ಬಿಟ್ಟು ಮತ್ತೆ ಇಲ್ಲಿಗೆ ಬರ್ತೀನಿ. ಹತ್ತತ್ರ ಒಂದು 3/4 ಗಂಟೆ ಸಮಯ ವ್ಯರ್ಥ ಆಯ್ತು. ಅದು ರಾತ್ರಿ ಆಗಿರೋ ಕಾರಣ ಜನ ಸಿಗ್ತಾ ಇಲ್ಲ, ಕನ್ಸ್ಟ್ರಕ್ಷನ್ ಧೂಳಿದೆ. ಹಾಗೂ ಒಂದು ಹೋಟ್ಲ್ ಹತ್ರ ಹೋಗಿ ನಿಂತಾಗ ಅಲ್ಲೊಬ್ರನ್ನ ಕೇಳಿದೆ, ಹೇಗ್ ದಾರಿ ಅಂತಂದೆ. ಈ ಬ್ರಿಡ್ಜ್ ದಾಟೋವರೆಗೂ ನಿಧಾನಕ್ಕೆ ಹೋಗಿ, ಬ್ರಿಡ್ಜ್ ದಾಟಿದ್ಮೇಲೆ ನಿಮ್ಗೆ ಒಂದೇ ರೋಡು. ಆ ಬ್ರಿಡ್ಜ್ ಹತ್ರ ಹೋಗ್ಬೇಕಾದ್ರೆ ಸುತ್ತ ಹಾಕೊಂಡು ಕೆಸರು ಮಳೆಲ್ಲ ಒಡ್ಡಾಡ್ಕೊಂಡು, ಫೋನ್ ಇಲ್ಲ. ಆಫ್ಲೈನ್ ಮ್ಯಾಪ್ ಅಲ್ಲಿ ಜಸ್ಟ್ ರೋಡ್ ನ ಮಾತ್ರ ತೋರಿಸ್ತಾ ಇದೆ, ಇನ್ನೇನು ತೋರಿಸಲ್ಲ. ಅದು ಏನ್ ಬ್ಲೂ ಲೈನ್ ಆನ್ ಆಗಿರುತ್ತೆ ಅದನ್ನ ಮಾತ್ರ ತೋರಿಸುತ್ತೆ, ಅಕ್ಕಪಕ್ಕ ಏನ್ ನಡೀತಾ ಇದೆ ಅದೆಲ್ಲ ಏನು ತೋರಿಸಲ್ಲ ಆಫ್ಲೈನು. ಸೊ ಇಷ್ಟೆಲ್ಲ ಪಲ್ಟಿ ಹೊಡೆದು ಕೊನೆಗೂ ರಾತ್ರಿ ಅರೌಂಡ್ 1 ಗಂಟೆ ಇರಬಹುದೇನೋ ಬಾರ್ಡ್ರಿಗೆ ಅನ್ಕೊಂಡಂಗೆ ಕಾಶ್ಮೀರ್ ಬಾರ್ಡ್ರ್ ಸೇರಿದ್ದೆ. ಸೊ ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರದ ಪಯಣ. ಸೊ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೈಡ್ಸ್ ನ ಮಾಡಬೇಕು ಅಂತ, ಯಾಕಂತಂದ್ರೆ ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ನಾನು ಗಿನ್ನೀಸ್ ದಾಖಲೆಯನ್ನ ಮಾಡಕ್ ಹೋಗಿ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ಆ 5 ಅವರ್ ಆಗಿರ್ಬೋದು ಅಥವಾ 3 ಅವರ್ ಆಗಿರ್ಬೋದು, ಹೈದರಾಬಾದ್ ಅಲ್ಲಿ ಒಂದು 3 ಅವರ್, ಹಾಗೇನೆ ಅದ್ರ ಜೊತೆಗೆ ಪಂಜಾಬ್ ಹತ್ರ ಒಂದು 5 ಅವರ್ ಎಲ್ಲಾನು ವೇಸ್ಟ್ ಆಯ್ತು. ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಆಸೆ ಹಂಗೆ ಇರುತ್ತೆ, ಏನಾದ್ರೂ ಮಾಡಿ ಈ ಒಂದು ಸಾಧನೆನ ಮಾಡ್ಲೇಬೇಕು ಅನ್ನುವಂಥದ್ದು ಆ ಒಂದು ಛಲ ಇದ್ದೇ ಇರುತ್ತೆ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೈಡ್ಸ್ ನ ಮಾಡ್ಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ರಾ ಅಂತ? ಇದು K2K ರೈಡ್ ಅಂತ ಕರಿತೀವಿ. 1 K2K ಬಂದು ದಕ್ಷಿಣ ಮತ್ತೆ ಉತ್ತರ, ಕಾಶ್ಮೀರ ಕನ್ಯಾಕುಮಾರಿ. ಇನ್ನೊಂದು K2K ಇದೆ, ಗುಜರಾತ್ ಕಚ್ಚಿಂದ ಪಶ್ಚಿಮದಿಂದ ಅರುಣಾಚಲ್ ಪ್ರದೇಶದ ಕಿಬಿತು. ಅರುಣಾಚಲ್ ಪ್ರದೇಶದಲ್ಲಿ ಕಿಬಿತು ಅನ್ನೋ ಒಂದು ಊರಿದೆ. ಗುಜರಾತ್ ಪಶ್ಚಿಮ, ಅರುಣಾಚಲ್ ಪ್ರದೇಶ ಪೂರ್ವ. ಉತ್ತರ ದಕ್ಷಿಣದ್ದು K2K ಮಾಡಿದಾಗಿದೆ, ಪೂರ್ವ ಪಶ್ಚಿಮದ K2K ಅನ್ನ ಮಾಡಬೇಕು. ಈಗ ಮಳೆಯ ಸಂದರ್ಭ ಇದಾಗಲ್ಲ.
ಇದರ ಜೊತೆಲಿ ಒಂದು ಚಿಕ್ಕದಾಗಿ ಒಂದು ರೈಡಿಂಗ್ ಪ್ಲಾನ್ ಇದೆ. ಬೆಂಗಳೂರಿಂದನೇ ನನ್ನ ಜರ್ನಿ ಶುರುವಾಗೋದು. ದೊಡ್ಡ ಗಣೇಶನ ದೇವಸ್ಥಾನ ಗಣಪತಿಯಿಂದನೇ ಶುರು ಮಾಡಿದ್ರೆ ಕನ್ಯಾಕುಮಾರಿ, ಕನ್ಯಾಕುಮಾರಿ ದಕ್ಷಿಣದಿಂದ ಪಶ್ಚಿಮ ಗುಜರಾತ್, ಗುಜರಾತಿಂದ ನಾರ್ತ್ ಈಸ್ಟ್ಗೆ, ಈಸ್ಟು ಅರುಣಾಚಲ ಪ್ರದೇಶದಲ್ಲಿ ಕಿಬಿತು ಹತ್ತತ್ರ ಚೈನಾ ಬಾರ್ಡರ್, ಅದು ಒಂದು K2K. ಇನ್ನೊಂದು ಅದನ್ನ ಮುಗಿಸಿ ಅಲ್ಲಿಂದ ಶ್ರೀನಗರ, ವಾಪಸ್ ಅಲ್ಲಿಂದ ಬೆಂಗಳೂರು, ಬೆಂಗಳೂರಿಂದ ಹೊರಟು 4 ದಿಕ್ಕಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಬರೋದು. ಹತ್ರ ಒಂದು 12,000 to 13,000 ಕಿಲೋಮೀಟರ್ ಆಗುತ್ತೆ ಇದು. ಬರೀ ಇಷ್ಟನ್ನೇ, ಇನ್ನೆಲ್ಲ ಸ್ಟೇಟ್ಗಳು ಸುತ್ತಕ್ಕಾಗಲ್ಲ. ಬರೀ ಒಂದು ಈ ಪ್ಲಾನ್ ಮಾತ್ರನೇ. ಈ ಪ್ಲಾನ್ ಅನ್ನ ಮಾಡೋಣ ಅಂತ ಒಂದು 10 ದಿನಗಳಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ. ಯಾರಾದರೂ ಅದಕ್ಕೆ ರೀತಿಯಲ್ಲಿ ಸಹಾಯ ಕೈಯನ್ನ ಕೊಟ್ರೆ, ಸಹಾಯ ಕೈಯನ್ನ ನೀಡಿದ್ರೆ, ಸ್ಪಾನ್ಸರ್ ಇದ್ದಾರೆ, ಆಗತ್ತೆ ನೀನ್ ಮಾಡೋ ನಾವಿರ್ತೀವಿ ಅನ್ನೋ ಥರದಿದ್ರೆ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಮಾಡೋಣ ಅಂತ ಇದೆ. ಈಗ ಏನಂತಂದ್ರೆ ಒಂದಷ್ಟು ಸಾಧನೆಗಳನ್ನ ಮಾಡಿದ್ಮೇಲೆ ಒಂದಷ್ಟು ರೆಕಗ್ನೈಸೇಷನ್ ಅನ್ನೋದು ಬಂದೇ ಬರುತ್ತೆ. ಅದಾದ ನಂತರ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಏನಾದ್ರು ಗುರುತಿಸುವಂತ ಪ್ರಯತ್ನ ಏನಾದ್ರು ಮಾಡಿದ್ರ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವಾಗ ಹೇಳ್ತಾ ಇದ್ರೆ ಇನ್ನೊಂದಷ್ಟು ಪ್ಲಾನ್ಸ್ ಅನ್ನ ಇಟ್ಕೊಂಡಿದ್ದಾರೆ, ಇನ್ನೊಂದಷ್ಟು ರೈಡ್ಸ್ ಮಾಡ್ಬೇಕು ಅಂತ. ಸೊ ಅದಕ್ಕೆ ಏನಾದ್ರು ಸ್ಪಾನ್ಸರ್ಶಿಪ್ ಗೌರ್ಮೆಂಟ್ ಕಡೆಯಿಂದ ಸಿಗ್ತಾ ಏನು ಎತ್ತ ಅಂತ? ಸದ್ಯಕ್ಕೆ ಇಲ್ಲಿಯ ತನಕ ಯಾವುದೂ ಇಲ್ಲ. ಪ್ರೈವೇಟೈಸ್ಡ್ ಅಂದ್ರೆ ಪರಿಚಯದವರು ಆಗ್ಲೇ ಒಂದು ಕಂಪನಿ ಕೊಟ್ರು, ವಿ2 ಸಾಫ್ಟ್, ಅನಂತರಲ್ಲಿ ಸ್ನೇಹಿತರೆಲ್ಲ ಮಾಡಿದ್ರು. ಈ ರೀತಿಯಲ್ಲಿ ಸ್ಪಾನ್ಸರ್ ಸಿಕ್ಕಿದೆ. ಅದನ್ನ ಬಿಟ್ರೆ ಇನ್ನ ಸರ್ಕಾರದ ಕಡೆಯಿಂದ, ಪ್ರಭುತ್ವದ ಕಡೆಯಿಂದ ಅಂತ ಯಾವುದೂ ಇಲ್ಲ. ಗೊತ್ತಿಲ್ಲ ಅದು ಅವ್ರನ್ನ ಹೇಗೆ ನಾನು ತಲುಪಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಜನ ಮುಖಾಂತರನೋ ಅಥವಾ ಬೇರೆ ವ್ಯಕ್ತಿಗಳ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ತಲುಪಿ ಆಗತ್ತೆ ಅನ್ನೋ ಥರ ಆದ್ರೆ ಆಗತ್ತೆ. ಸೊ ಅದ್ರ ಮಾಹಿತಿ ಇಲ್ಲ, ನೋಡೋಣ. ಅದು ಎಲ್ಲರೂ ಜನರಿಗೆ ಬಿಟ್ಟಿದ್ದದು. ಫೈನಲಿ ನಿಮ್ಗೆ ತುಂಬಾ ಜನ, ಒಂದಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ, ಅವರವ್ರ ಕೈಲಾದಷ್ಟು ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಕೃತಜ್ಞತೆ ತಿಳಿಸೋದಾದ್ರೆ ನಮ್ಮ ಬಾಸ್ ಟಿವಿ ಮೂಲಕ ಯಾವ ರೀತಿಯಾದ ಕೃತಜ್ಞತೆಯನ್ನ ತಿಳಿಸ್ಕೊಡ್ತೀರಾ ಅಂತ? ಬಾಸ್ ಟಿವಿ ಮೂಲಕ ಕೃತಜ್ಞತೆ ಅಂತಂದ್ರೆ ಏನು, ನಾನೊಂದು ತಗೊಂಬಂದೆ, ಒಂದು ಮೆಡಲ್ ತಂದಿದ್ದೀನಿ. ಆ ಮೆಡಲ್ ಎಲ್ಲ ನಿಮ್ಮ ಪಾದಗಳಿಗೆ ಅರ್ಪಣೆ. ಮನಸ್ಸಿಗೆ ನಿಮಗೆ ಅನ್ನೋಕ್ಕಿಂತ ನಿಮ್ಮ ಪಾದಗಳಿಗೆ ಅದು ಅರ್ಪಣೆ. ಕನ್ನಡಕ್ಕೆ, ಕನ್ನಡಾಂಬೆಗೆ ಅರ್ಪಣೆ. ಅದು ಎಲ್ಲರಿಗೂ ಅರ್ಪಣಿಸಿದಂಗೆ ಅದು. ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಿಮ್ಮ ಸಮಯವನ್ನ ನನಗೆ ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಮತ್ತಷ್ಟು ರೈಡ್ಸ್ ಅನ್ನ ಮಾಡಿ ಆದಷ್ಟು ಸೇಫ್ಟಿಯಾಗಿ ಹೋಗಿ ನಮ್ಮ ಕರ್ನಾಟಕವನ್ನ, ಅದರಲ್ಲಿ ನಿಮ್ಮ ಶಿವಮೊಗ್ಗವನ್ನ ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಶಿವಮೊಗ್ಗ ಊರು, ಹುಟ್ಟೂರು, ಹುಟ್ಟಿದ ಊರು, ಜಿಲ್ಲೆ, ಬದುಕು ಕಲಿಸಿರೋದು ಬೆಂಗಳೂರು. ಎಲ್ಲದಕ್ಕಿಂತ ಮೊದಲನೇದಾಗಿ ಕರ್ನಾಟಕ. ಅದು ಒಂದು ಆಕ್ಚುಲಿ ಒಂದು ವಿಷಯ ಹೇಳಲಿಲ್ಲ. ಈ ರೈಡು ಯಾಕೆ ನಾನು ಕರ್ನಾಟಕವನ್ನ ನಾನು ಪ್ರತಿನಿಧಿಸಿದೆ ಅಂತಂದ್ರೆ, ಇನ್ನೊಂದು ಪಕ್ಕದ ರಾಜ್ಯದ ಒಬ್ಬ ವ್ಯಕ್ತಿ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವ್ಲಾಗ್ ಇದೆ, ಅದು ಒಂದು ವಿಡಿಯೋ ಇದೆ. ಅವತ್ತು ಬಹುಶಃ ಅವತ್ತು ಶನಿವಾರ ಇರಬಹುದು. ಒಂದಷ್ಟು ಜನ ಬೈಕರ್ಸ್ ಎಲ್ಲರೂ ಒಂದು ಹೈವೇನಲ್ಲಿ ಹೋಗ್ತಾ ಇದ್ದಾರೆ. ಅವನೊಂದು ಮಾತು ಹೇಳ್ಕೊಂಡು ಹೋದ. ನಿಜವಾದ ಇನ್ಸ್ಪಿರೇಷನ್ ಇದು. ಅಂದ್ರೆ ಇದೊಂಥರ ಕೋಪದಿಂದ ಬಂದಿದ್ದು. ಇಂದ ಈ ಕರ್ನಾಟಕದಲ್ಲಿ ಇಷ್ಟೊಂದು ಜನ ರೈಡರ್ಗಳಿದ್ದಾರೆ, ಬೆಂಗಳೂರಿಂದ ಹಿಂಗ್ ಹೋಗ್ತಿದ್ದಾರೆ, ಒಬ್ಬನು ರೆಕಾರ್ಡ್ ಮಾಡಿಲ್ಲ. ಇವರೆಲ್ಲ ರೈಡರ್ಗಳು ಒಂಥರ ಟಾಂಟ್ ಮಾಡ್ಕೊಂಡು ಹೋದ. ಅದನ್ನ ನೋಡ್ತಾ ಇರ್ಬೇಕಾದ್ರೆ ಅವನ ಪೂರ್ತಿ ಬ್ಲಾಗರ್ ಅನ್ನು ಚೆಕ್ ಮಾಡಿದ್ರೆ, ನಾನು ಆಗ್ಲೇ ಹೇಳಿದೆ ದಕ್ಷಿಣ ಭಾರತದ ಒಬ್ಬ ವ್ಯಕ್ತಿ ದೆಹಲಿ ತನಕ ಹೋಗಿ ವಾಪಸ್ ಬಂದ್ಯಾನೆ ಅಂತ. ಅದೇ ವ್ಯಕ್ತಿ ದೆಹಲಿವರೆಗೂ ಲಾಸ್ಟ್. ಅದಾದ್ಮೇಲೆ ಅವನ ಕೈಲಿ ರೈಡ್ ಮಾಡಕ್ ಆಗಿಲ್ಲ. ನಂಗೆ ಗೊತ್ತು, ನಾನು ಅಲ್ಲಿ ಹೋಗಿರೋ ಕಾರಣ ನಂಗೆ ಗೊತ್ತದು ಎಷ್ಟು ಕಷ್ಟ ಆಗತ್ತೆ ಅಂತ. ದೆಹಲಿವರೆಗೂ ಅವ್ನು ಹೋಗಿದ್ದಾನೆ. ಹೋಗ್ಬೇಕಾದ್ರೆ ಅವನು ಬೈದ್ಬಿಟ್ಟು ಹೋದ. ಒಂದ್ ರೀತಿಯಲ್ಲಿ ಇವರೆಲ್ಲ ಬೈಕ್ಗಳೆಲ್ಲ ಜೋರಾಗಿ ಓಡಾಡ್ತಾ ಇದ್ರು. ಇಷ್ಟು ಜನ ಆದ್ರೆ ಒಬ್ಬನೂ ಮಾಡಿಲ್ಲ. ಸೊ ಅದೆಲ್ಲ ಒಂಚೂರು ತಾಗ್ತದು. ಸ್ವಲ್ಪ ಕನ್ನಡ ಅಂದ್ರೆ ಪ್ರೀತಿ ಜಾಸ್ತಿನೇ ನಂಗೆ. ಬೇರೆ ಭಾಷೆಗಳಿಗಿಂತ ನನ್ನ ಭಾಷೆ ನಂಗೆ ತುಂಬಾ ಇಷ್ಟ. ನಂಗೆ ಚೆನ್ನಾಗಿ ಮಾತಾಡಕ್ ಬರುತ್ತೆ ಇದನ್ನ. ಸೊ ನನ್ನನ್ನು ಅಂದ್ಬಿಟ್ಟ ಅನ್ನೋ ತರ ಫೀಲ್ ಆಗಿ ಹಿಂಗೆ ನೋಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ರೈಡ್ಗಳು ಕಂಟಿನ್ಯೂ ಬಂದ್ಬಿಟ್ಟು ಗಿನ್ನಿಸ್ ರೆಕಾರ್ಡ್ವರೆಗೂ ಬಂತು. ಅದೇ ವ್ಯಕ್ತಿಯನ್ನ ಹುಡುಕಿ ಅವನ ವ್ಲಾಗ್ ಅನ್ನ ನಾನು ಫಾಲೋ ಮಾಡಿ ಅವನದೇ ಇನ್ಸ್ಟ್ರಕ್ಷನ್ ನ ತಗೊಂಡು ಒಂದ್ ರೀತಿಯಲ್ಲಿ ಅವನು ಹೇಳ್ದ ಹಿಂಗ್ ಹೋಗ್ಬೇಕು, ಹಿಂಗೆಲ್ಲ ಇದೆ ಅಂತ. ದೆಹಲಿ ತನಕ ಮಾತ್ರ ಒಂದಿತ್ತು ದಾರಿ. ದೆಹಲಿಯಿಂದ ಮುಂದೆ ನಂದು. ನಾನು ಅವನಿಗೆ ಅದನ್ನ ತಮಾಷೆಗೆ ಅವನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅವನಿಗೆ ಕಳಿಸ್ದೆ. ನೀನ್ ಅವತ್ತು ಹಿಂಗ್ ಹೇಳಿ ಹೋಗಿದ್ದೆ ಅಲ್ವಾ, ಸೊ ನಾನ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡು ಕರ್ನಾಟಕದಿಂದ. ಒಂದ್ ರೀತಿಯಲ್ಲಿ ಅವನೇ ಉತ್ತೇಜನ ನನ್ಗೆ, ಇನ್ಸ್ಪಿರೇಷನ್. ಅವನ ಅದನ್ನ ಹೇಳ್ದಿದ್ರೆ ಕೇವಲ ಬಿಡು, ಯಾವ್ದೋ ಒಂದು ಬ್ಲಾಗ್ ಬೈಕ್ ವಿಡಿಯೋ ನೋಡ್ತಾ ಇರ್ತೀನಿ, ಒಂದ್ ಬೈಕ್ ಒಂದು ಬ್ಲಾಗ್ ನೋಡ್ತಾ ಇದ್ದೀನಿ, ಓಕೆ ಇಷ್ಟೇ ಅಂತ ಅನಿಸ್ತಾ ಇತ್ತು. ಅಂದ್ರೆ ಅವನು ತುಂಬಾ ತಿರಸ್ಕಾರ ಭಾವದಿಂದ ಹೇಳಲಿಲ್ಲ. ಇಷ್ಟು ಗಾಡಿಗಳಿದ್ದು ಯಾರೂ ಮಾಡಿಲ್ಲ ಅನ್ನಲ್ಲ. ಹೌದು, ಅದು ಸಹಜ, ಅದು ನಿಜವಾಗ್ಲೂ ಇರೋದು. ಹೌದು, ಇದೇನೆ. ಶನಿವಾರ ಭಾನುವಾರ ಬಂತಂದ್ರೆ ಎಲ್ಲಾ ಹೈವೇಗಳಲ್ಲೂ ಬೈಕರ್ಸ್ ಕಾಣಿಸ್ತಾರೆ. ಒಳ್ಳೊಳ್ಳೆ ಬೈಕ್ಗಳು ಸಖತ್ತಾಗಿ ಹೋಗ್ತಾ ಇರ್ತಾರೆ. ಎಷ್ಟು ದೂರ ಹೋಗ್ತಾರೆ?
ಒಂದು 200 ಕಿಲೋಮೀಟ್ರು 300 ಕಿಲೋಮೀಟ್ರು ಅವರವರ ವೈಯಕ್ತಿಕ ಸಮಸ್ಯೆ ಅವ್ರಿಗಿರುತ್ತೆ. ಅವ್ರ ಖುಷಿಗೋಸ್ಕರ ತಗೊಂಡಿದ್ದಾರೆ, ರೆಕಾರ್ಡ್ ಮಾಡಬೇಕು ಅಂತಾನೆ ತಗೊಂಡಿಲ್ಲ, ರೈಡ್ ಮಾಡಬೇಕು ಅಂತ ತಗೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದವಾಗ ಒಬ್ಬ ಹಿಂಗಂದ ಒಂದು ರೀತಿ ಮಾತು ಜನ ತಿಳ್ಕೊಂಡವಾಗ ಓಕೆ ನಾನು ರೈಡ್ ಮಾಡ್ತೀನಿ, ನಾನು ಬೈಕರ್ ಆಗ್ತೀನಿ. ಆ ಒಂದು ಕನಸು ಆಗ ಹುಟ್ಕೊಂಡಿದ್ದು. ಸೊ ಬೈಕರ್ ಆದೆ, ರೈಡೂ ಮಾಡಿದೆ. ರೈಡಿಗೆ ಯಾರ್ಯಾರು ಜೊತೆಲಿ ಬೆನ್ನಲ್ಲಿ ನಿಂತರು, ಟೆಕ್ನಿಕಲಿಯಾಗಿ ನನ್ನ ಫ್ರೆಂಡ್ ಒಬ್ರು ಇದ್ರು. ಎಲ್ಲೇ ಹೋಗ್ತಾ ಇದ್ದು ಕೂಡ ಈ ರೀತಿನೇ ಇದೆ, ಈ ಗಾಡಿಗೆ ಇದು ಬೇಕು, ಇದನ್ನ ಇಟ್ಕೊಳ್ಳಿ ಅನ್ನೋರೊಬ್ರು ಫ್ರೆಂಡ್ ಇದ್ರು. ಫಿನಾನ್ಷಿಯಲಿ ಒಂದಷ್ಟು ಜನ ಎಲ್ಲ ಸಪೋರ್ಟಿಗೆ ನಿಂತ್ಕೊಂಡ್ರು. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾನ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಒಂದಷ್ಟು ಜನ ಚಾನಲ್ ರೆಡಿ ಆಯ್ತು, ಚಾನಲ್ ಮಾಡ್ಕೊಟ್ರು, ಇನ್ಸ್ಟಾಗ್ರಾಮ್ ಎಲ್ಲ ಹಾಕಿದ್ರು. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ನಿನಗೆ ಬುದ್ಧಿ ಸರಿ ಇಲ್ಲ ಅಂತ ಬೈದವರು ಕೂಡ ನನಗೆ ಮಾರ್ಗದರ್ಶಕರೇ. ನಿನಗೇನಪ್ಪ ಹೀಗೆ ನಾನು ಈ ತರ ರೈಡ್ ಮಾಡ್ತಾ ಇದೀನಿ, ನಿಮ್ಗೆ ಏನಾದ್ರು ಸ್ಪಾನ್ಸರ್ ಮಾಡಕ್ಕಾಗತ್ತಾ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿ ಹೇಳಿದ್ರು, ನಿನ್ ಶೋಕಿಗೆ ನೀನ್ ಬೈಕ್ ಓಡಿಸ್ತಾ ಇದೀಯಾ, ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಸತ್ಯನೇ ಹೇಳಿದ್ರು ಅವರು. ನನ್ನ ಆಸೆ, ನನ್ನ ಕನಸು, ನನ್ನ ಶೋಕಿ, ನಾನು ಯಾಕೆ ಕೊಡಬೇಕು? ಈ ರೀತಿ ಎಲ್ಲೆಲ್ಲಿ ಮಾತುಗಳು ಬಂದಿದೆ, ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆನ್ನಿಗೆ ನಿಂತರು, ಎಲ್ಲರಿಗೂ ಸೇರಿನೇ ಆ ಒಂದು ನನ್ನ ದಾಖಲೆ ಏನು ಮಾಡ್ಕೊಂಡ್ ಬಂದಿದ್ದೀನಿ ಅದು ಅವರಿಗೆ ಸಮರ್ಪಣೆ. ತುಂಬಾ ಚೆನ್ನಾಗಿ ಮಾತಾಡಿದ್ರ. ನಿಮ್ಮ ಒಂದು ಕನ್ಯಾಕುಮಾರಿ ಟು ಕಾಶ್ಮೀರ್ ಈ ಒಂದು ಬೈಕ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ರ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್ ನಮ್ಮ ಬಾಸ್ ಟಿವಿ ಕಡೆಯಿಂದ, ಹಾಗೇನೆ ಎಲ್ಲ ಕನ್ನಡಿಗರ ಕಡೆಯಿಂದ ಮತ್ತಷ್ಟು ರೈಡ್ಸ್ ಅನ್ನ ಮಾಡಿ ಸಕ್ಸಸ್ಫುಲ್ ಜರ್ನಿ ನಿಮ್ದಾಗ್ಲಿ. ಈ ಒಂದು ಇಂಟರ್ವ್ಯೂ ಮುಗಿಸೋದಕ್ಕಿಂತ ಮುಂಚೆ ನಾನು ನಿಮ್ಮ ಬೈಕಲ್ಲಿ ಬನ್ನಿ ಹೋಗೋಣ, ಒಂದು ರೌಂಡ್ ಹೋಗ್ಲೇಬೇಕು, ಕರ್ಕೊಂಡು ಹೋಗ್ಲೇಬೇಕು. ಹೋಗೋಣ, ಖಂಡಿತವಾಗಿ. ಧನ್ಯವಾದಗಳು ಅಂತ ಹೇಳಿದ್ರೆ ತುಂಬಾ ಚಿಕ್ಕ ಪದ ಅದು. ಎಲ್ಲೋ ಎಲೆ ಮರೆ ಕಾಯಂಗೆ ಎಲ್ಲೋ ಇದ್ವಿ, ಎಲ್ಲೋ ಇದ್ದೆ, ನನ್ನ ಕರ್ಕೊಂಬಂದು ಒಂದು ಈ ರೀತಿಯಾಗಿ ಒಂದು ಮಾಡ್ತಾ ಇದ್ರ ಬಾಸ್ ಟಿವಿ ಕನ್ನಡಗೆ ತುಂಬಾ ಧನ್ಯವಾದಗಳು. ನಾನು ಆಭಾರಿಯಾಗಿರ್ತೀನಿ ಯಾವಾಗ್ಲೂ. ಯಾವುದೇ ಕ್ಷಣದಲ್ಲಾದ್ರೂ ನಾನು ರೆಡಿ ಆಗಿರ್ತೀನಿ, ಬರ್ತೀನಿ, ಮಾತಾಡ್ತೀನಿ. ಇನ್ನ ಮಾತಾಡ್ತೀನಿ ಅಂತ ಹೇಳಿದ್ರೆ ನಮ್ಗೆ ಒಂಥರ ಈ ಮಾತಂದ್ರೆ ಹುಚ್ಚು. ಮಾತಾಡ್ಬೇಕು. ಮಾತು ಎಲ್ಲಿ ನಾವು ಜಾಸ್ತಿ ಆಡ್ತೀವಿ ಆಗ ನಮ್ಮ ಒಂದು ಸುತ್ತಮುತ್ತ ಇರೋ ವಾತಾವರಣಕ್ಕೆ ನಾವು ಹೊಂದ್ಕೋತೀವಿ, ಬೇಗ ನಮಗೆ ಅದು ಹತ್ರ ಆಗತ್ತೆ. ಆ ರೀತಿಯಾಗಿ ಮಾತು ಜಾಸ್ತಿ. ನೋಡಿದ್ರಲ್ಲ ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. 53 ಗಂಟೆಗಳಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕನೂ ಕೂಡ ಸೋಲೋ ಬೈಕ್ ರೈಡ್ ಅನ್ನ ಮಾಡಿ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಚಿನ್ಮಯ ಅವರ ಸಂದರ್ಶನ ಇದಾಗಿತ್ತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.